जन्माद्यस्तेतोन्मयादितच्च विद्यस्वरार्तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकोकं सत्यं परं धीमहि सृष्टिस्थित्यप्यहेयादितिजितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वेषशत्रात्मकस्य विष्णोर्व्यस्ता समस्ता सकलगुण सर्वदोषो व्यपेतः पूर्णानंदाव्ययो यो गुरुवे परमचिन्तयेतं महान्तम् उपन्याಸ ಆದ್ಮೇಲೆ ಫೋನ್ ಮಾಡ್ತೀನಿ. पूर्णानंदाव्ययो यो गुरुवे परमचिन्तयेतं महान्तम् अशेष वाग्जाड्यमलापहन्त्री नवं स्पष्ट सुवाक्प्रदायिनी ममेह जिह्वाग्र सुरंगनर्तकी भव प्रसन्ना वदने च मे श्रीः बुद्धिर्बलं यशोधैर्यं निर्भयत्वं अरोगताः जाड्यं वाक्पटुप्तं च हनुमस्मरणात् भवेत् नौमिन्याय सुधादिकृज्ये मुनीन्द्रीपाषाढ्तन्मणीन् व्यासार्यान् विविधागमब्धिवीरान् त्रैवादिराजानपि वन्देऽहं सवरान् रघुत्तमगुरुं वेदज्ञवारान्निधि श्रीराघवेन्द्र मुनिपान् तद्बोध सत्यानपान् विद्यायामि वदाचार्यं वेदज्ञानाब्धिचन्द्रं दुर्मतध्वान्तमार्ताण्डं सत्यध्यानमुनिं भजे सत्याविघ्नकराब्जोत्तान् पञ्चाशद्वर्षपूजक सत्यप्रमोदतीर्थार्यान् नौमिन्यायतदार्तान् शास्त्रेषु पारदर्शवानं शास्त्रज्ञेषु वत्सलं दीनभक्तोद्धारकरं सत्यात्मानं यतिं भजे विद्यापीठविधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुं वैरहं शुकवत् सम्यक् शुक्षितोऽस्मि कृपालुभिः तान् वन्दे ज्ञानपञ्चास्यान् वन्दे विद्यागुरुन् मम स्वस्त्यस्तु सतां सन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकतकल्मषपापनोदरे धर्माद्यखिलपुरुषार्थसाधनीभूते भागवतस्य अष्टमस्कन्धस्य किञ्चित् कथानुवादः। श्रीगुरुभ्यो नमः हरि ओम। ಶ್ರೀ 1008 ನಮ್ಮ ಕುಲಗುರುಗಳಾದಂತಹ ಶ್ರೀ ಸತ್ಯಾತ್ಮ ತೀರ್ಥರ ಪರಮ ಆಶೀರ್ವಾದ, ಅವರ ಅನುಗ್ರಹ, ಅವರು ಈ ಮೈಸೂರು ನಗರಕ್ಕೆ ಬಂದು 30 ದಿವಸಗಳ ಕಾಲ ಇಲ್ಲಿ ದಿಗ್ವಿಜಯ ಮಾಡಿಸಲಿಕ್ಕಿದ್ದಾರೆ. ನಮ್ಮನ್ನೆಲ್ಲರನ್ನೂ ಕೂಡ ವಿಶೇಷವಾಗಿ ರಾಮದೇವರ ದರ್ಶನ, ಅವರ ಒಂದು ವಿಶಿಷ್ಟವಾದಂತಹ ಜ್ಞಾನೋಪದೇಶ ಎಲ್ಲವನ್ನ ಮಾಡಿ ಪರಮಾನುಗ್ರಹ ಮಾಡಲಿಕ್ಕಿದ್ದಾರೆ. ಅದರ ಅಂಗಭೂತವಾದಂತಹ ಈ ಒಂದು ಭಾಗವತದ ಸ್ಕಂದದ ಅನುವಾದ, ಸ್ಕಂದದ ಪ್ರವಚನ ಇದೇನಿದೆ ಅದು ವಿಷ್ಣು ಪ್ರೀತಿಯಾಗಲಿ, ಗುರುದ್ವಾರ ಆ ಒಂದು ಕಾರ್ಯ ಹೇಳಿದವರಿಗೂ ಕೇಳಿಸಿದವರಿಗೂ ಕೂಡ ವಿಶೇಷವಾಗಿ ಜ್ಞಾನದ ಅಭಿವೃದ್ಧಿಯನ್ನು ಮಾಡಿಕೊಡಲಿ. ವಿಶೇಷವಾಗಿ ಎಲ್ಲ ಗುರುಗಳ ಅನುಗ್ರಹ ಈ ನಿಮಿತ್ತದಿಂದ ನಮ್ಮೆಲ್ಲ ಪರಿವಾರದ ಮೇಲೆ ಆಗಲಿ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಆಲೋಚನೆಯಿಂದ ವಿದ್ವಾನ್ ವಿಜಯ ವಿಠಲಾಚಾರ್ಯರು ಈ ಒಂದು ಭಾಗವತದ ಕಾರ್ಯವನ್ನು, ಪ್ರವಚನ ಹೇಳಿಸುವಂತಹ ಕಾರ್ಯವನ್ನು ಸ್ವಯಂ ವೈದಿಕರಾದರೂ ಕೂಡ ಇಷ್ಟು ಶ್ರದ್ಧೆಯಿಂದ ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ ವಿಶೇಷವಾಗಿ ಪರಮ ಮಂಗಳ ಆಗಲಿ, ಜ್ಞಾನದ ವಿಶಿಷ್ಟವಾದ ಅನುಗ್ರಹ ಅವರ ಮೇಲೆ ಆಗಲಿ ಅಂತೇಳಿ ಈ ಅಷ್ಟಮ ಸ್ಕಂದದಲ್ಲಿ ಬಂದಿರುವಂತಹ ಅನೇಕ ಅನಂತ ರೂಪಗಳ ಆ ಭಗವದ್ ರೂಪಗಳ ವಿಶೇಷ ಅನುಗ್ರಹ ಆಗಬೇಕು. ಅಲ್ಲಿ ಹೇಳಿದಂತಹ ಎಲ್ಲ ಋಷಿಗಳು, ಗಂಧರ್ವರು, ಯಕ್ಷರು, ಕಿನ್ನರು, ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹ ಅವರಿಗಾಗಬೇಕು. ಎಷ್ಟೆಲ್ಲ ರೂಪಗಳು ಈ 3 ದಿವಸಗಳಲ್ಲಿ ತಾವೆಲ್ಲ ಶ್ರವಣ ಮಾಡಿದ್ದೀರಿ. ಪರಮಾತ್ಮ ಅತ್ಯದ್ಭುತವಾದಂತಹ ಕಾರ್ಯಗಳ, ಅವನ ವೈಭವದ, ಅವನ ಮಹಾತ್ಮೆಯನ್ನು ಶ್ರವಣ ಮಾಡುವಂತಹ ವಿಶೇಷ ಭಾಗ್ಯವನ್ನು ನಮ್ಮೆಲ್ಲರಿಗೂ ಕೂಡ ಆ ಗುರುಪಾದರು ಅನುಗ್ರಹಿಸಿದ್ದಾರೆ. ಆ ಎಲ್ಲ ಪುಣ್ಯವನ್ನು ಕೂಡ ಆ ಗುರುಗಳ ಅಡಿದಾವರಗಳಲ್ಲಿ ಸಮರ್ಪಣೆ ಮಾಡ್ತಾ, ಅದರಲ್ಲೂ ಕೂಡ ವಿಶೇಷ
ಮಾಘ ಮಾಸದ ಏಕಾದಶಿ ಇವತ್ತು ಜಯ ಅಂತ ಹೇಳಿ ಕರೀತಾರೆ. ಮಾಘ ಮಾಸದ ಒಂದು ಮಹಾತ್ಮೆಯಲ್ಲಿ ವಿಶೇಷವಾಗಿ ಇದನ್ನು ಕೊಂಡಾಡಿದ್ದಾರೆ. ಅಂತಹ ವಿಶಿಷ್ಟವಾದಂತಹ ಏಕಾದಶಿ ದಿವನ ನಾವು ಆ ಪರಮಾತ್ಮನ ವಿಶೇಷವಾದಂತಹ ಮಹಾತ್ಮೆಯನ್ನು ಕೇಳಲಿಕ್ಕೆ ಉದ್ಯುಕ್ತರಾಗಿದ್ದೇವೆ ಅನ್ನೋದೇ ದೊಡ್ಡ ವಿಷಯ. ಅದೆಲ್ಲ ಪುಣ್ಯ ನಮ್ಮದೆಲ್ಲ. ಅದು ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದು ಗುರುದ್ವಾರಾನೇ ಅದು ಆಗೋದು. ಆ ಫಲ ನಮ್ಮ ಕೈಯಲ್ಲಿ ಒಳ್ಳೆ ಹಣ್ಣಿದೆ. ಅದಕ್ಕೆ ರುಚಿ ಬರಬೇಕು ಅಂದರೆ ಅದಕ್ಕೆ ದೇವರ ಸಮರ್ಪಣೆ ಆಗಬೇಕು, ಗುರುಗಳೇ ಅನುಗ್ರಹ ಮಾಡಬೇಕು ಆ ಫಲ. ಅಂತಹ ಈ ಪರಮ ಪುಣ್ಯಕರವಾದಂತಹ ಪುಣ್ಯವನ್ನು, ಧ್ಯಾನದ ಪುಣ್ಯವನ್ನು, ಅದು ಬಹಳ ಮೆಚ್ಚುಗೆ ದೇವರಿಗೆ. ಉಳಿದೆಲ್ಲ ಫಲಗಳು ಕೂಡ ಇಷ್ಟನೇ, ಅದರಲ್ಲೂ ಜ್ಞಾನದ ಪುಣ್ಯ ಅಂದರೆ ಇನ್ನೂ ಇಷ್ಟ ಅವನಿಗೆ. ಅಂತಹ ಪುಣ್ಯವನ್ನು ಆ ದೇವರ ಅಡಿಪಾದಗಳಲ್ಲಿ, ಅವನ ಅಡಿದಾವರಿಗಳಲ್ಲಿ ಸಮರ್ಪಣೆ ಮಾಡ್ತಾ, ನಾವು ನಿನ್ನೆವರೆಗೆ ಬಲಿಯನ್ನು ಅಮೃತವನ್ನು ಪಾನ ಮಾಡಿದಂತಹ ಇಂದ್ರಾದಿ ಎಲ್ಲ ದೇವತೆಗಳು ಚೆನ್ನಾಗಿ ಥಳಿಸಿ ಅವನನ್ನು ಮೂರ್ಛೆಗೊಂಡು ಅವನನ್ನು ಬಿಡಿಸಿರ್ತಾರೆ. ಸಂಹಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಿದ್ದಾಗ ನಾರದರು ಬಂದು ತಡಿತಾರೆ. ಅಮೃತ ಕುಡ್ದಾಯ್ತಲ್ಲ, ಅವರು ಕೂಡ ಮಥನ ಮಾಡಿದ್ದಾರೆ, ಆದರೂ ಕೂಡ ನಿಮ್ಮ ಭಾಗವನ್ನು ನೀವು ಹೊಂದಿ ಅವ್ರನ್ನೆಲ್ಲ ಸೋಲಿಸಿದ್ದಾಯಿತು. ಇನ್ನು ನೀವು ಏನಪ್ಪ ಅಂತಂದರೆ ನಿಮ್ಮ ಒಂದು ಸ್ಥಾನಕ್ಕೆ ಹೋಗ್ರಿ ಅಂತಂದು ಹೇಳಿ ಕಳಿಸಿದ್ದಾಗಿದೆ. ಕಳಿಸಿದ್ದಾದ ಮೇಲೆ ಇಷ್ಟೆಲ್ಲ ಆಗಿದೆ. ಬಲಿಯನ್ನು ಶುಕ್ರಾಚಾರ್ಯರು ಮುಟ್ಟಿ ಅವನು ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡು ಹೋದ ಮೇಲೆ ಹಿಂದೆ ಆ ಮಥನ ಕಾಲದಲ್ಲಿ ವಿಷ ಉದ್ಭೋಧ ಆಗಿತ್ತು, ಅದ ಕತೆ ಕೇಳಿರಿ. ಆ ವಿಷದ ಒಂದು ಭಾಗವನ್ನು, ಸಣ್ಣ ಭಾಗವನ್ನು ರುದ್ರದೇವರು ಕುಡಿದು ಮೂರ್ಛಾಗಿ ಬಿದ್ದಿದ್ರು. ಹಿಂಗಾಗಿ ಅವ್ರಿಗೆ ಏನು ನೆನಪಿರಲಿಲ್ಲ. ಶ್ರೀಶುಕೌವಾಚ ವೃಷಧ್ವಜೋ ನಿಶಮ್ಮೇದಂ ಯೋಷಿದ್ರೂಪೇಣ ದಾನವಾನ್ ಮೋಹಯಿತ್ವಾ ಸುರಗಣಾನ್ ಹರಿನ್ ಸೋಮಮಪಾಯತ್. ದೇವರು ಭಾರಿ ಮೋಹನ್ಯ ರೂಪವನ್ನು ತೆಗೆದುಕೊಂಡು ಎಲ್ಲರನ್ನ ಮೋಹಗೊಳಿಸಿ ನಮ್ಮ ಅಮೃತ ಕುಡಿಸಿದ ಅನ್ನೋ ಸುದ್ದಿ ರುದ್ರದೇವರಿಗೆ ಗೊತ್ತಾಯಿತು. ವೃಷಾಮಾರುಹ್ಯ ತನ್ನ ಋಷಭವನ್ನು ಏರಿ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಸಹ ದೇವ್ಯಾಯಯೋ ದ್ರಷ್ಟುಂ ಯತ್ರಾಸ್ತೆ ಮಧುಸೂದನ ಸಭಾಜಿತೋ ಭಗವತ. ಭಗವಂತನ ಆದರಪೂರ್ವಕವಾಗಿ ರುದ್ರದೇವರನ್ನ ಕರೆಸಿ ಕೂಡಿಸ್ತಾನೆ. ಕೂಡಿಸಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ದ. ದೇವದೇವ ಜಗದ್ವ್ಯಾಪಿನ್ ಜಗದೀಶ ಮನೋ ಜಗನ್ಮಯ ಸರ್ವೇಷಾಮೇವ ಭಾವಾನಾಂ ತ್ವಮಾತ್ಮಾನ್ ಹೇತುರೀಶ್ವರ. ಜಗತ್ತಿನಲ್ಲಿ ವ್ಯಾಪಿಸಿ ಇರುವಂತಹ ನಿನ್ನ ರೂಪ, ಸ್ವತಂತ್ರನಾಗಿದ್ದಿ ನೀನು. ದೇವದೇವ ನನಗೆ ಅನುಗ್ರಹ ಮಾಡಿ, ನೀನು ಉತ್ತಮ. ತದೇವ ಚರಣಾಂಬೋಜಂ, ನಾ ಎಲ್ಲ ನಿಮ್ಮನ್ನ ಆಶ್ರಯಿಸಿಕೊಂಡು ನಾವು ಬದುಕ್ತಾ ಇದ್ದೀವಿ ಸ್ವಾಮಿ. ವಿಸೃಜೋ ಅಭಯತ ಸಂಗಂ ಮುನಯೋ ಸಮುಪಾಸತೆ. ನಾವೆಲ್ಲ ನಮ್ಮ ಸುಖ ಭೋಗಗಳನ್ನು ಬಿಟ್ಟು ನಿನ್ನ ಪೂಜೆ ಮಾಡುವಂತೆ ನೀನು ಅನುಗ್ರಹ ಮಾಡು, ನಿನ್ನ ಪಾದ ಕಮಲಗಳಲ್ಲಿ ನಮ್ಮನ್ನು ತೊಡಗಿಸು ಅಂತ ಹೇಳಿ ಎಲ್ಲ ಪ್ರಾರ್ಥನೆ ಮಾಡಿದರು. ತ್ವಂ ಬ್ರಹ್ಮ ಪೂರ್ಣಂ ಅಮೃತಂ ವಿಗುಣಂ ವಿಶೋಕಂ ಆನಂದ ಮಾತ್ರ ಮೈಕಾರಂ ಅನನ್ಯಃ ಸೋಂತಯದ್ರಷ್ಟುಮಿಚ್ಛಾಮಿ. ಸ್ವಾಮಿ, ಇಷ್ಟೆಲ್ಲ ವಿಶಿಷ್ಟವಾದ ವಿಭವ ರೂಪಗಳನ್ನು ನೀನು ತೋರಿಸಿದ್ಯಲ್ಲಪ್ಪ, ಅದೇನೋ ಮೋಹಿನಿ ರೂಪ ಅಂತ ಮಾಡಿದ್ಯಂತಲ್ಲ, ಎಲ್ಲರನ್ನ ಮೋಹ ಮಾಡಿದ್ಯಲ್ಲ. ಏನ ಸಮ್ಮೋಹಿತ ದೈತ್ಯ ಪಾಯಿತ್ವಾದ ಅಮೃತಂ ಸುರಾಹ. ನೀನು ದೈತ್ಯರನ್ನ ಮೋಹ ಮಾಡಿ ಏನ್ ಮಾಡಿದ್ದಿ? ಅಮೃತವನ್ನ ಸುರರ ದೇವತೆಗಳಿಗೆ ಕೊಡಿಸಿದ್ಯಲ್ಲ. ತದ್ರಿದೃಕ್ಷವ, ಅದನ್ನ ನೋಡ್ಬೇಕು ಸ್ವಾಮಿ ನಾನು. ಆಯತಾ ಪರಂ ಕೌತೂಹಲ, ನನಗೆ ಭಾರಿ ಕುತೂಹಲ ಅದ, ಎಂಥ ರೂಪ ಅದು ಅಂತಂದು ಹೇಳಿ. ಆಗ ಹೇಳ್ತಾರೆ, ಏವಂ ಅಭ್ಯರ್ಥಿತೋ ವಿಷ್ಣುರ್ ಭಗವಾನ್ ಶೂಲಪಾಣಿನ ಪ್ರಹಸ್ಯ ಭಾವ ಗಂಭೀರಂ ಗಿರೀಶಂ ಪ್ರತ್ಯಭಾಷತ್. ನಗತಾನಂತೆ ದೇವರು, ನಕ್ ಹೇಳ್ತಾರಂತೆ, ಕೌತೂಹಲಾಯ ದೈತ್ಯಾನಾಂ ಯೋಷಿದ್ವೇಷ ಮಯಾ ಕೃತಃ ಪಶ್ಯತಾಂ ಸುರಕಾರ್ಯಾಣಿ ಹೃತೆ ಪೀಯೂಷ ಭಾಜನೆ. ಅಪ್ಪ, ದೇವತೆಗಳಿಗೆ ಅಲ್ಲದು, ಅದು ದೈತ್ಯರಿಗೆ ಮೋಹ ಮಾಡ್ಲಿಕ್ಕಾಗಿ, ಅದು ಮರಳು ಮಾಡೋದಕ್ಕಾಗಿ ಇರುವಂತಹ ಸ್ತ್ರೀ ರೂಪಪ್ಪ. ಅಮೃತ ಕಲಶವನ್ನ ದೈತ್ಯರು ತಗೊಂಡೋಗಿದ್ರಲ್ಲ, ಅದನ್ನ ದೇವತೆಗಳಿಗೆ ಹಿತ ಆಗ್ಲಿಕ್ಕಂತ ಹೇಳಿ ಆ ರೂಪವನ್ನ ತೆಗೆದುಕೊಂಡಿದ್ದೇನೆ. ತತ್ತೇಹಂ ದರ್ಶಯಿಷ್ಯಾಮಿ ದಿದೃಕ್ಷೋ ಸೃಸತ್ತಮ ತತ್ಕಾಮಿನ್ಯಾಂ ಚ ಮಂತವ್ಯಂ ಸಂಕಲ್ಪ ಪ್ರಭೋದಯ. ನೋಡಪ್ಪ,
ನೀನು ಅದನ್ನು ನೋಡಬೇಕು ಅಂದ್ಕೊಂಡಿದ್ದೆ ಅಂದರೆ ಅದು ಕಾಮುಕರಿಗೆ ನೋಡುವಂಥ ವಸ್ತು, ನಿನಗಲ್ಲಪ್ಪ, ಬೇಡ. ಶುಕ ಅಂತಾರೆ ಇತಿಬ್ರುವಾಡೋ ಭಗವಾನ್ ಸ್ಥೈ. ಇಷ್ಟು ಹೇಳಿ ಆಯ್ತು ಅಂತೆ ಅದೃಶ್ಯನಾಗ್ಬಿಟ್ಟ ದೇವ್ರು. ಅದೃಶ್ಯ ಹಾಕೊಳ್ಳೋ ಸರ್ವತಶ್ಚಾರ ಎಷ್ಟು ನೋಡ್ತಾ ಇದ್ದಾನೆ ರುದ್ರದೇವ್ರು. ಎಲ್ಲೋದ ದೇವ್ರು ಕಾಣಿಸ್ತಾನೆ ಇಲ್ಲ. ತಥೋ ಅದ್ದವ ಅಲ್ಲೇ ಕುತ್ಕೊಂಡು ತನ್ನ ಹೆಂಡತಿಯಾದಂಥ ಉಮೆ ಜೊತೆ ಮಾತಾಡ್ತಾ ಇದ್ದಾನೆ. ವಿಚಿತ್ರ ಪುಷ್ಪಾಗಾರ ಸುತ್ತಲೆಲ್ಲ ನೋಡ್ತಾ ಇದ್ದಾರೆ. ಒಳ್ಳೆ ವನ ಅದು ನೋಡ್ತಾ ಇದ್ದಾರೆ. ವಿಕ್ರೀಡೇತಿ, ಇಷ್ಟೇ ತನ್ನ ಹೆಂಡತಿ ಜೊತೆ ಮಾತಾಡ್ತಾ ಇದ್ದಾನೆ. ರುದ್ರದೇವರು ಮನೋನಿಯಾಮಕರು ನೋಡ್ತಾ ಇದ್ದಾರೆ. ಒಂದು ಹೆಣ್ಣು ಹುಡುಗಿ ಚೆಂಡಾಡ್ತಾ ಓಡಾಡ್ತಾ ಇದೆ. ಆವರ್ತನೋದ್ ಉದ್ವರ್ತನ ಕಂಪಿತಸ್ತನ ಪ್ರಕೃಷ್ಟ ಹಾರೋರು ಭರೈರ್ಪದೇ ಪದೇ. ಚೆಂಡಾಡ್ತಾ ಇದ್ದಾಳೆ. ಅವಳ ಲಾವಣ್ಯವನ್ನ ರುದ್ರದೇವರು ಪಕ್ಕಕ್ಕೆ ಪಾರ್ವತಿ ಇದ್ದಾಳಂತ ನೋಡ್ತಾ ಇಲ್ಲ, ಉಮಾದೇವಿಯನ್ನ ಅವಳನ್ನೇ ನೋಡ್ತಾ ಇದ್ದಾರೆ. ನೋಡ್ತಾ ಹೆಂಗ ಶ್ರತತ ಕುತೂಹಲಾಯ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ತಾಂ ವೀಕ್ಷ ದೇವ ಇತಿ ಕಂದೋಲೀಲಯದ. ಚೆಂಡು ಬೀಳ್ತಾ ಇದೆ, ಅದನ್ನು ಎತ್ತುತ್ತಾ ಇದ್ದಾಳೆ, ಓಡ್ತಾ ಇದ್ದಾಳೆ. ಸ್ತ್ರೀ ಪ್ರೇಕ್ಷಣ ಪ್ರತಿ ಸಮೀಕ್ಷಣ ನಿವೃತ್ತದಾತ್ಮ ನಾತ್ಮಾನ ಮಂತಿಕ ಉಮಾಂ ಸ್ವಗಣಾಂಶ್ಚ. ಅಲ್ಲ, ಹೆಂಡತಿ ಇದ್ದಾಳ ಅಂತನ್ನೋದು ಬಿಡ್ರಿ, ಜೊತೆಗೆ ರುದ್ರಗಣ ಇದೆ ಅಂತನ್ನೋದು ಲಕ್ಷ್ಯ ಇಲ್ಲ. ನಾತ್ಮಾಂತ ಮಂತಿಕ ಉಮಾಂ ಸ್ವಗಣಾಂಶ್ಚ ವೇದ ಇದ್ರೂ ಕೂಡ ಲಕ್ಷ್ಯ ಇಲ್ಲ ಅವರಿಗೆ. ಅಷ್ಟು ನೋಡ್ತಾ ಇದ್ದಾರೆ. ತಸ್ಯಾಂ ಕರಾಗ್ರಾತ್ ಕತು ಕಂದುಕೋ ಯದ ಗತೋ ವಿದೂರಂ. ಆ ಚೆಂಡು ಬಿದ್ದು ದೂರ ಹೋಯ್ತು. ಅವಳು ಅದನ್ನು ಹಿಡ್ತಾ ಹೋಗ್ತಾ ಇದ್ದಾಳೆ. ಆಗೇನಪ್ಪ ಲಘುಮಾರುತೋ, ಮೇಲೆ ಇರುವಂತಹ ಸೆರಗು ಹಾರಿ ಬಿತ್ತು. ಏವಂ ತಾಂ ರುಚಿರಾಂಪಾಂಗಿಂ ದರ್ಶಯಿನ ಮನೋಹರಂ. ಅವಳ ಆ ಭಾರಿ ಅದ್ಭುತವಾದಂತಹ ರೂಪವನ್ನು ನೋಡ್ತಾ ಇದ್ದಾರೆ ರುದ್ರದೇವರು. ವಿಲಜ್ಜಯಂತ್ಯಾಂ, ಇವ್ರ ಕಡೆ ನೋಡಿ ಅವಳು ಲಜ್ಜೆಗೆಟ್ಟವಳಂತೆ ಮಾಡ್ತಾ ಇದ್ದಾಳೆ. ತಯಾಪಹೃತ ವಿಜ್ಞಾತಂ, ಇವಳು ಈ ರೀತಿಯಾಗಿದ್ದಾಳೆ ಅಂತ ಗೊತ್ತಿದ್ದರೂ ಕೂಡ ಹಂಗ ಭವಾನ್ಯಾಮಪಿ ಪಶ್ಯಂತಾಂ. ಉಮಾದೇವಿ ನೋಡ್ಲಿಕ್ಕತ್ರೂ ಕೂಡ ಅದರ ಪರಿಜ್ಞಾನ ಇಲ್ಲ ರುದ್ರದೇವರಿಗೆ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪಾರ್ವತಿನ ಬಿಟ್ಬಿಟ್ರೆ ಆ ಯಾವ ಸ್ತ್ರೀ ಇದ್ದಾಳೆ ಬಳಕ್ತಾ ಇದ್ದಾಳೆ ಅವಳು ಹಿಂದೆ ಹೋಗ್ತಾ ಇದ್ದಾರೆ. ಸಾ ತಮಾಯಾಂತಂ ಆಲೋಕ್ಯ ವಿವಸ್ತ್ರ ವಿರಡಿತಾಭೃಶಂ. ಸೆರೆಗೆ ಬಿದ್ದು ಹೋಗ್ಬಿಟ್ಟಿದೆ, ಬಹಳ ಲಜ್ಜೆ ಆಗ್ತಾ ಇದೆ ಆ ಸ್ತ್ರೀಗೆ. ಅದರಲ್ಲಿ ರುದ್ರದೇವರು ಅವಳ ಹತ್ರ ಬರ್ತಾ ಇದ್ದಾರೆ. ನಿಲೀಯಮಾನ ವೃಕ್ಷೇಶು, ಒಂದು ವೃಕ್ಷದ ಪಕ್ಕದಲ್ಲಿ ಹೋಗಿ ನಿಂತಲು. ಹಸಂತೀಂ, ಇವರನ್ನ ನೋಡಿ ನಗತಾ ಇದ್ದಾಳೆ ಅವಳು. ತಾಂ ಅನ್ವಗಚ್ಚತ್ ಭಗವಾನ್ ಭವ ಪ್ರಮಥೇಂದ್ರಿಯ ಕಾಮಸ್ಯ ಚ ವಶಂ ನೀತಃ ಕರೇಣ ವಿವಯೂತಪ. ಭಾರಿ ತ್ರಾಸಾಯ್ತು ರುದ್ರದೇವರಿಗೆ ಸಿಕ್ಕಾಪಟ್ಟೆ ತ್ರಾಸಾಯ್ತು. ಸೋನು ಅನೂರುತ, ಅವಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾಳೆ, ಅವ್ರು ಹಿಂದೆ ಹೋಗ್ತಾ ಇದ್ದಾರೆ. ಸೋಪಗೂಢ ಭಗವತ ಕರೆಣ್ಯಂ, ಯಾವ ರೀತಿಯಾಗಿ ಆನೆ ಬಂದು ಗಟ್ಟಿಯಾಗಿ ಪ್ರಾಣಿಗಳನ್ನು ಹಿಡಿಬೇಕು ಆ ರೀತಿಯಾಗಿ ರುದ್ರದೇವರು ಬಂದು ಗಟ್ಟಿಯಾಗಿ ಅವಳನ್ನ ಹಿಡ್ಕೊಂಡ್ಬಿಟ್ರು. ಇತಸ್ತತ ಪ್ರಸನ್ನಂತಿ, ಅವಳು ಬಿಡಿಸ್ಕೋತಾ ಇದ್ದಾಳೆ. ಆತ್ಮಾನಂ ಮೋಚಯಿತ್ವ, ಇಷ್ಟಂದುಕೊಂಡು ಅಷ್ಟೆಲ್ಲ ತಲೆ ಕೂದ್ಲಿಕ್ಕೆ ಎದುರು ಬಿಡ್ತಾ ಅವಳಿಗೆ ಮಾಡೋದ್ರಲ್ಲೇ. ಆಗ ಭಾರಿ ಮಾಡೋದು. ತಸ್ಯಾಸೋ ಪದವಿಂ ರುದ್ರೋ ವಿಷ್ಣೋರದ್ಭುತ ಕರ್ಮಣ. ಅಷ್ಟು ಅನ್ಕೋತನೇ ಪ್ರಾದ್ರವತ್ ಸಾ ಪೃಥುಶ್ರೋಣಿ ಮಾಯಾಂ ದೇವ ವಿನಿರ್ಮಿತ. ಅಷ್ಟು ಕೊಸರುಕೋತ್ ರುದ್ರದೇವರ ಇನ್ನೇನು ಕಾಮ ಮೋಹಿತ ಆಗಬೇಕು ಮಾಯಾವಟಿ ಅಷ್ಟೇ. ಪ್ರತ್ಯಪದ್ಯತ್ ಕಾಮೇನ ವೈರಣಾಚ ವಿನಿರ್ಜಿತ. ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ತಸ್ಯಾನು ಧಾವತೋ ರೇತಸ್ ಗಂಧೋ, ಅವರಿಂದ ರೇತಸ್ಸು ಹೊರಗೆ ಬಂದ್ಬಿಟ್ಟಿದೆ. ಯತ್ರ ಪತನ್ ಮಹ್ಯಾಂ ರೇತಸ್ತಸ್ಯ ಮಹಾತ್ಮನಃ. ಆ ರೇತಸ್ಸು ಎಲ್ಲೆಲ್ಲ ಬೀಳುತ್ತೋ ಅಲ್ಲೆಲ್ಲ ತಾನೇ ರೂಪಸ್ಯ ಹೇಮ್ನಶ್ಚ, ಅಲ್ಲೆಲ್ಲ ಬಂಗಾರ ಬೆಳ್ಳಿ ಎಲ್ಲ ಆಯ್ತು ಅಂತಂದ ದೊಡ್ಡ ಗಣಿಗಳಾದವು ಅಂತಂದೇಳಿ. ಸರಿದು ಶೈಲೇಶು ವನೇಶು ಉಪವನೇಶು ಹುಡುಕ್ತಾ ಇದ್ದಾರೆ ರುದ್ರದೇವರು. ಎಲ್ಲೋದ್ಲಿ ಅಂತ ಹೇಳಿದೆ. ಸ್ಕನ್ನೇ ರೇತಸಿ ಸೋಪಶ್ಚದ್ ಆತ್ಮಾನಂ ದೇವಮಯ. ಯಾವಾಗ ಅವ್ರಿಗೆ ಈ ರೀತಿಯಾಗಾಯ್ತು ಆಗ್ಬೋದು ಜಡೀಕೃತಂ, ಒಂದ್ ಕಡೆ ಹೋಗಿ ನಿಂತು ಬಿಟ್ರು ಗಪ್.
ಹೇ, ಇದು ದೇವರ ಮಾಯ ಇದು ಅಂತ ಅಂತೇಳಿ ನಿಸಷ್ಟೇ ಸನ್ನತ್ ವರ್ತದ ಕಶ್ಮಲಾತ್ಮನಂ. ಆಮೇಲೆ ಅಥಾ ಅವಗತ ಮಾಹಾತ್ಮ್ಯಂ, ದೇವರ ವಿಶಿಷ್ಟವಾದ ಮಹಾತ್ಮ್ಯ ನೆನಪಾಯ್ತವ್ರಿಗೆ. ಅಪರೋಕ್ಷ ಜ್ಞಾನಿಗಳು ರುದ್ರದೇವರು. ಅಂಥವರು ಹೇ ಆತ್ಮನೋ ಜಗದಾತ್ಮಾನಃ ಅಪರಿಜ್ಞೇನ, ಸ್ವಾಮಿ ಎಂಥ ಕೆಲಸ ಮಾಡಿಬಿಟ್ಟ. ವೀರ್ಯಸ್ಯ ನಮೇವ ಅದ್ಭುತ ಮಹದದ್ದು, ಗೊತ್ತೇ ಆಗಲಿಲ್ಲ ಇವನು ಮಾಯಾ ನನಗೆ, ಆ ರೀತಿ ಮುಗಿಸ್ಬಿಟ್ಟಾನೆ. ತಂ ವಿಕ್ಲವ ಮಕ್ರೀಡ ಮಾಲೌಕ್ಯ ಮಧುಸೂದನ ಉವಾಚ ಪರಮಸ್ತ್ರೀ ಪ್ರೀತೋ ಬಿಭ್ರತ್ಸ್ವಾಂ ಪೌರುಷೀಂ ತನು. ಶಿವನಿಗೆ ತಾನೇ ಏನೋ ಒಂಥರ ಸಂಕೋಚ ಆಗಲಿಲ್ಲ. ದೇವರ ವಿಶಿಷ್ಟವಾದಂತಹ ಮಹಾತ್ಮ್ಯ ನೆನೆಸ್ಕೊಂಡು ಅವನು ಮೈರೋಮಾಂಚನ ಪಡ್ತಾನೆ. ಏನು ಎಂತೆಂಥವ್ರನ್ನೆಲ್ಲ ವಶ ಮಾಡ್ಕೊಂಡ್ಬಿಡ್ತಾನೆ ದೇವರು ಅಂತಂದು ಹೇಳಿ. ದೃಷ್ಟ್ಯಾ ತಂ ವಿಬುಧ ಶ್ರೇಷ್ಠಾಂ ಸ್ವಾಂ ನಿಷ್ಠಾಮಾತ್ಮನ ಸ್ಥಿತಃ ಯಥೋ ದುಸ್ತರ ಸ್ವೇರ ಮೋಹಿತೋ ಅಸಂಗಮಾಯಯ. ಸ್ವಾಮಿ ಏನು ಭಾಳ ಒಳ್ಳೇದಾತಪ್ಪ, ಈ ರೀತಿಯಾಗಿ ನೀನು ನನಗೇನಪ್ಪ ಅಂತಂದ್ರೆ ರೂಪ ತೋರಿಸಿದಿ. ದೇವರು ಪ್ರತ್ಯಕ್ಷ ಆಗಿ ಹೇಳ್ತಾನೆ, ರುದ್ರ ನೋಡಿದೆ ಆ ರೂಪ, ಬಹಳ ಒಳ್ಳೇದು. ಕೋನುಮೇ ಅತಿತರತ್ಮಾನಂ ವಿಶಸ್ತದ್ ಸ್ವದೃತೇ ಮುಮಾನ್. ನನ್ನ ಈ ರೀತಿಯಾದಂತಹ ಮಾಯನ್ನು ಯಾರು ನೋಡ್ಲಿಕ್ಕೆ ಆಗಂಗಲ್ಲಪ್ಪ, ನೀನು ನೋಡಿದ್ದಿ. ಸೇಯಂ ಗುಣಮಯೀ ಮಾಯಾ ನತ್ವಾಂ ಅಭಿಭವಿಷ್ಯತಿ ಮಯಾ ಸಮೇತ ಕಾಲೇನ ಕಾಮರೂಪೇಣ ಭಾಗಶಃ. ಈ ರೀತಿಯಾಗಿ ನಾನು ನಿನ್ನಲ್ಲೇನೆ ಕಾಲನಾಮಕನಾಗಿದ್ದೇನಪ್ಪ ರುದ್ರ. ಅಷ್ಟೇ ಅಲ್ಲ, ಅದು ಪ್ರಳಯ ಕಾಲದಲ್ಲಿ ಹೊರಗೆ ಬರುತ್ತೆ. ಅದನ್ನು ನಿನಗೆ ಈ ತ್ರಿಗುಣಾತ್ಮಕವಾದಂತಹ ಏನು ಸತ್ವ ರಜಸ್ಸು ತಮಸ್ಸು ಅನ್ನುವಂಥದ್ದಿದೆ, ಅದು ನಿನ್ನೆ ಮೇಲೆ ಯಾವ ಬಾಧೆಯನ್ನು ಮಾಡಂಗಿಲ್ಲ ಅಂತ ಹೇಳ್ತಾನೆ ದೇವರು. ಎಷ್ಟು ಹೇಳಿದ ಮೇಲೆ ಏವಂ ಭಗವತ ರಾಜನ್ ಶ್ರೀವತ್ಸಾಂಕೇನ ಸತ್ಕೃತಂ ಆಮಂತ್ರಿತಂ ಪರಿಕ್ರಮ್ಯ ಸಗಣಂ ಸ್ವಾಲಯಂ. ಅಷ್ಟು ಹೇಳಿ ದೇವರು ತನ್ನ ಸ್ಥಾನಕ್ಕೆ ಹೋಗ್ಬಿಡ್ತಾನೆ. ಹೋದಾದ ಮೇಲೆ ಆಮೇಲೆ ಆತ್ಮಾಂಶಭೂತಾಂ ಮಾಯಾಂತಂ, ಈ ರೀತಿಯಾಗಿ ದೇವರ ಅನುಗ್ರಹ ಮಾಡಿದ್ದನ್ನು ನೋಡಿ ಸಂತೋಷಗೊಂಡು ಪಾರ್ವತಿನ ಕರೀತಾನೆ. ಪಾರ್ವತಿನ ಕರೆದು ಹೇಳ್ತಾನವನು ಆಶ್ಚರ್ಯದಿಂದ, ಎಂಥ ದೇವರ ರೂಪ ಗೊತ್ತಾ. ಅಯಿಂ ವ್ಯಪಶ್ಚತ್ಸ ಮದಸ್ಯ ಮಾಯಾಂ ಪರಸ್ಯ ಪುಂಸಂ ಪರದೇವತಾಯ ಅಹಂ ಕಲಾನಾಂ ವೃಷಭೋ ವಿಮುಖ್ಯೆ ಯಯಾವಶೋನ್ಯೇ ಕಿಮುತಾ ಸ್ವತಂತ್ರ. ಏನು ಹೇಳ್ತಾನೆ ಅಂತಂದ್ರೆ, ಅನಾದಿಯಾಗಿರುವಂತಹ ಅಯಂ, ಅವನು ಪರಮ ಪುರುಷನಾದ ಪರಮಾತ್ಮ. ಅವನು ಅಂಥವನು ಎಂಥ ರೂಪ ನಾನು ಕೇಳಿದೆ ಅಂತೇಳಿ ನನ್ನ ಮುಂದೇನೆ ಮೋಹಿನಿ ರೂಪವನ್ನು ಹಾಕ್ತಾನೆ. ಎಂಥ ಮೋಹಿನಿ ರೂಪ ಅಂದರೆ ಜಗತ್ತನ್ನೇ ವಿಮೋಹನ ಮಾಡುವಂತಹ ರೂಪ ಅದು. ಅಂತಹ ರೂಪ ನಾನೇ ಏನಪ್ಪ ಅಂದ್ರೆ ಮನೋನಿಯಾಮಕ ರುದ್ರದೇವರು ನಾನು ಅಂಥವನು ವಶವಾಗಿಬಿಟ್ಟೆ ನಾನು ಅಂತಂದು ಹೇಳ್ತಾರೆ. ಯಂ ಮಾಂ ಪೃಚ್ಛ ತ್ವಮುವೇತ್ಯ ಯೋಗಾತ್ ಸಮಾ ಸಹಸ್ರಾಂತ ಉಪಾರತಂ ವೈ ಸಯೇಷ ಸಾಕ್ಷಾತ್ ಪುರುಷ ಪುರಾಣೋ ನ ಯತ್ರ ಕಾಲೋ ವಿಶತೆ ನ ವೇದ. 1000 ವರ್ಷ ಧ್ಯಾನ ಮಾಡಿದಾಗ ಏನು 1000 ವರ್ಷ ಧ್ಯಾನ ಮಾಡಿದೊಳಗೆ ಒಂದು ಸಲ ಕಾಣಿಸ್ತಾನೆ ದೇವರು. ಅಂಥದ್ದು ದೊಡ್ಡ ದೇವರು ಸ್ವಾಮಿ ನನಗೇನು ಅನುಗ್ರಹ ಮಾಡಿದ, ನನ್ನ ಬಳಿಗೆ ಬಂದು ನನ್ನ ಧ್ಯಾನಕ್ಕೆ ಯೋಗ್ಯವಾಗುವಂತೆ ನನಗೆ ಉಪದೇಶ ಮಾಡ್ತಾನೆ. ಎಂತಹ ಸಾಕ್ಷಾತ್ ಪುರಾಣ ಪುರುಷ ಅವನು ಅಂತಂದು ಹೇಳಿ ಆ ಪರಮಾತ್ಮನನ್ನು ಕೊಂಡಾಡ್ತಾರೆ. ಇತಿತೇ ಅಭಿಹಿತಸ್ತಾತ ವಿಕ್ರಮ ಶ್ರಾಂಗಧನ್ವನ ಸಿಂಧೋರ್ ನಿರ್ಮಥನೇನ ಧೃತ ಪೃಷ್ಠೆ ಮಹಾಚಲಃ. ಈ ರೀತಿಯಾಗಿ ಪರಮಾತ್ಮ ಎಂಥ ದೊಡ್ಡ ರೂಪವನ್ನು ಹಾಕಿದ. ಅಮೃತ ಮಥನ ಮಾಡೋದಕ್ಕಾಗಿ ಬಂದಂತಹ ರೂಪ ಅಷ್ಟೇ ಅಲ್ಲ, ಆ ಮಂದರಾಚಲವನ್ನೇ ಧಾರಣ ಮಾಡಲಿಕ್ಕೆ ತಾನಾಗೇ ಕೂರ್ಮ ರೂಪನಾಗಿದ್ದಾನೆ. ಏತನ್ ಮುಹುಹು ಕೀರ್ತಯಂತೋ, ಈ ಒಂದು ಏನು ಮಥನದ ಸಮುದ್ರ ಮಥನದ ಏನು ಪರ್ವವನ್ನ ಯಾರು ಮೇಲಿಂದ ಮೇಲೆ ಅನುಶೃಣೋತಿ ನ ರಿಷ್ಯತೆ ಜಾತುಂ ಸಮುದ್ಯಮ ಕ್ವಚಿತ್, ಅಂಥವರು ಹಿಡಿದಂತಹ ಕಾರ್ಯ ಎಂದೆಂದಿಗೂ ಕೂಡ ಕುಂಠಿತ ಆಗೋದಿಲ್ಲ. ದೊಡ್ಡ ಕಾರ್ಯವೂ ಕೂಡ ಸಕ್ಸಸ್ ಆಗುತ್ತೆ. ಯಾಕೆ? ದೇವದಾನವರು ಇಬ್ಬರೂ ಸೇರಿ ಮಾಡಿದಂತಹ ವಿಶಿಷ್ಟವಾದಂತಹ ಕರ್ಮ. ಕೂರ್ಮರೂಪಿಯಾದಂತಹ ಪರಮಾತ್ಮನನ್ನ ಅನನ್ಯವಾಗಿ ನೆನೆಸಬೇಕು. ಅವನೇ ಎಲ್ಲ ಕಾರ್ಯವನ್ನು ಕೂಡ
ನಮ್ಮ ಕಾರ್ಯವನ್ನೆಲ್ಲ ಮಾಡಿಕೊಡ್ತಾನೆ. ಅಂಥವನು ಯದುತ್ತಮ ಶ್ಲೋಕ ಗುಣಾನುವರ್ಣನಂ ಸಮಸ್ತ ಸಂಸಾರ ಪರಿಶ್ರಮಾಹ್ವಯಂ. ಯಾರು ಈ ಉತ್ತಮ ಶ್ಲೋಕದ ಗುಣಗಳನ್ನು, ಪರಮಾತ್ಮನ ಗುಣಗಳನ್ನು ಚೆನ್ನಾಗಿ ಕೊಂಡಾಡ್ತಾರೋ ಅಂಥವರಿಗೆ ಸಂಸಾರದ ದುಃಖ ಅನ್ನೋದಾಗೋದಿಲ್ಲ. ಸಂಸಾರದ ದುಃಖ ಅನ್ನೋದು ಬರೋದಿಲ್ಲ. ಅಸದ್ ವಿಷಯ ಮಂಗ್ರಿಂ ಭಾವಗಮ್ಯಂ ಪ್ರಪನ್ನ ನ ಅಮೃತ ಮರಣ ನಾಶತ್ ಸಿಂಧುಮಥ್ಯಂ. ಪರಮಾತ್ಮ ಈ ಒಂದು ಕಥೆಯನ್ನು ಕೇಳೋದ್ರಿಂದ ಏನಾಗ್ತದೆ ಅಂತಂದ್ರೆ ದುರ್ಜನರಿಗೆ ದೊರಕೋದಿಲ್ಲ. ಕೇವಲ ಭಕ್ತಿಯಿಂದ ದೊರಕುವಂತಹ ಪರಮಾತ್ಮನ ಪಾದಗಳಲ್ಲಿ ಅಚಲ ಭಕ್ತಿ ಸಿಗುತ್ತೆ. ಅವನಲ್ಲಿ ವಿಶ್ವಾಸ ಮೂಡುತ್ತೆ. ಕಪಟ ಯುವತಿ ವೇಷೋ ಮೋಹಯನ್ಯತ್ಸುರಾರಿಂ ತಮಹಮುಪಸುರಸಾನಾಂ ಕಾಮಪೂರಂ ನತೋಸ್ಮಿ. ನಾವು ಕಾಮನೆಯಿಂದ ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ. ಆ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡದೆ ತಡೀಲಿಕ್ಕಾಗಿ ಆ ವಿಶಿಷ್ಟವಾದಂತಹ ಮೋಹಿನಿ ರೂಪವನ್ನು ಉಪಾಸನೆ ಮಾಡಬೇಕು. ಯಾಕಂದರೆ ನಾವು ಮೋಹಗೊಳ್ಳಬಾರದು ಅನ್ನೋದಕ್ಕಾಗಿ ಮೋಹಿನಿ ರೂಪವನ್ನು ಉಪಾಸನೆ ಮಾಡಬೇಕು. ಸಂಸಾರದ ಮೋಹ ಮಾಯೆಯಲ್ಲಿ ನಾವು ಯಾವಾಗಲೂ ಬಂಧಿತರಾಗ್ತಾ ಇದ್ದೇವೆ. ಅಂಥದ್ದನ್ನು ಆ ಪರಮಾತ್ಮ ಎಲ್ಲ ಅಭಿಷ್ಟಗಳನ್ನು ಕೊಟ್ಟು ಪೂರ್ಣ ಮಾಡ್ತಾನೆ ಅಂತಂದು ಹೇಳ್ತಾರೆ. ಮುಂದೆ 6 ಮನ್ವಂತರಗಳ ಕಥೆಯನ್ನು ಹಿಂದೆ ಹೇಳಿದ್ದಾರೆ. 7ನೇ ಮನ್ವಂತರದ ಕಥೆ, ಅದಕ್ಕೆ ಪ್ರವರ್ತಕ ಇಶ್ವಾಕು, ನಭ ದೃಷ್ಟ ಶರ್ಯಾತಿ ನರಿಷ್ಯಂತ ನಾಭಾಗ ದಿಷ್ಟ ಕರುಷ ಋಷದ್ರದ ವಸೂಮಾನ್ ಅಂತ ಹೇಳಿ 10 ಮಂದಿ ಅವನಿಗೆ ಮಕ್ಕಳನ್ನು. ಅದರಲ್ಲಿ ವಸು ರುದ್ರ ಆದಿತ್ಯರು ವಿಶ್ವೇದೇವ ಮರುತ ಅಶ್ವಿನಿ ಋಭುಗಳು ದೇವತೆಗಳು ಪುರಂದರ ಇಂದ್ರ ಕಶ್ಯಪ ಆತ್ರಿ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಭರದ್ವಾಜ ಇವರೆಲ್ಲ ಸಪ್ತರ್ಷಿಗಳಾಗಿರ್ತಾರೆ. ಹಿಂದೆ ಹೇಳ್ಕೋತ ಬಂದಾರ ಯಾರು ಸಪ್ತರ್ಷಿಗಳಾಗಿರ್ತಾರೆ ಅಂತೇಳಿ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಕಶ್ಯಪನಿಂದ ಅದಿತಿಯಲ್ಲಿ ಆದಿತ್ಯರು ಹುಟ್ಟುತ್ತಾರೆ. ವಾಮನ ರೂಪದಿಂದ ಹರಿಯ ಅಲ್ಲೇ ಹುಟ್ಟುತ್ತಾನೆ. ವಿವಸ್ವಾನ್ ಎಂಬ ಸೂರ್ಯನಿಗೆ ಸೌಮ್ಯ ಛಾಯಾ ವಡವ ಅಂತನ್ನುವಂಥ 3 ಪತ್ನಿಯರು. ಅದರಲ್ಲಿ ಯಮತ್ತು ಯಮಿ ಮತ್ತು ಶ್ರಾದ್ದದೇವ ವೈವಸ್ವತ ಅಂತನ್ನುವಂತಹ 3 ಸೌನ್ಯ ಮಕ್ಕಳು. ಸಾವರ್ಣಿ ಸಂವರ್ಣ ಮುನಿಪ ಅವರಲ್ಲಿ ತಪತಿ ಅನ್ನುವಂತಹ ಕನ್ಯೆಯಲ್ಲಿ ಶನೈಶ್ಚರ ಅಂತನ್ನೊಂದು ಹುಡ್ತಾನೆ ಛಾಯಾ ಮಕ್ಕಳಾಗಿ. ಅಶ್ವಿಗಳು ಒಡವಾ ಪುತ್ರರು. ಹೀಗೆ 7ನೇ ಮನ್ವಂತರವನ್ನು ಹೇಳಿ 8ನೇ ಮನ್ವಂತರವನ್ನು ಹೇಳ್ತಾರೆ. ಸಾವರ್ಣಿ ಮನು ಅದು ವಿರೋಚನ, ಅವನ ಪುತ್ರನಾದಂತಹ ಬಲಿನೇ ಇಂದ್ರ. ಅಲ್ಲಿ ಅವನು ಶ್ರೀಹರಿ ವಾಮನನಾಗಿ ಅಲ್ಲಿ ಅವತಾರ ಮಾಡ್ತಾನೆ. 3 ಅಡಿ ಭೂಮಿಗಾಗಿ ಇಡೀ ಎಲ್ಲವನ್ನು 3 ಲೋಕವನ್ನು ಅಳೆದು ಅವನನ್ನು ವಶಪಡಿಸಿಕೊಂಡು ಅವನನ್ನು ಸುತ್ತಲ ಲೋಕದಲ್ಲಿ ಕಳಿಸ್ತಾರೆ ಅನ್ನುವಂತಹದ್ದನ್ನು ಹೇಳಿ ಇಷ್ಟ ಹೇಗೆ ಅಂತಂದ್ರೆ ಅಲ್ಲಿ ಇಂದ್ರ ಇರ್ತಾನೆ. ಬಲಿನೇ ಇಂದ್ರ ಅಲ್ಲಿ. ಅವನು ಏನಪ್ಪಾ ಅಂದ್ರೆ ಮನ್ವಂತರ ಸಪ್ತಋಷಿಗಳು ಗಾಲವ, ದೀಪ್ತಿಮಂತ, ಪರಶುರಾಮ, ಅಶ್ವತ್ಥಾಮ, ಕೃಪಾ, ಋಷಶೃಂಗ ಮತ್ತು ಬಾದರಾಯಣರು, ದೇವಗುಹ್ಯ ಇವರೆಲ್ಲ ಏನಪ್ಪಾ ಅಂತಂದ್ರೆ ಅಲ್ಲಿ ಸಪ್ತಋಷಿಗಳು. ಇನ್ನು ಮುನಿಯ ಪತ್ನಿಯಾದಂಥ ಸರಸ್ವತಿಯಲ್ಲಿ ಪ್ರಭುನಾದಂತಹ ಪರಮಾತ್ಮನೇ ಅವನೇ ಅವತಾರ ಮಾಡ್ತಾನೆ. ಆ ಪರಮಾತ್ಮನೇ ಅವತಾರಣ ಮಾಡಿಕೊಂಡು ಈ ಎಲ್ಲವನ್ನೂ ಕೂಡ ಬಲಿಯನ್ನ ಚೆನ್ನಾಗಿ ನೋಡ್ತಾನೆ ಅಂತಂದು ಹೇಳಿ. ಇನ್ನು 9ನೇ ಮನು ವರ್ಣಪುತ್ರನಾದಂಥ ದಕ್ಷ ಸಾವರಣಿ ಅಂತಂದು ಹೇಳಿ ಅವನ ಮನ್ವಂತರದಲ್ಲಿ ಇಂದ್ರ ಅದ್ಭುತನಾದಂಥವನು ಇಂದ್ರ. ಆಯುಷ್ಮಂತ ಅನ್ನುವಂಥ ವ್ಯಕ್ತಿಯಿಂದ ಅವನ ಅಂಬುಧಾರೆಯಲ್ಲಿ ಹುಟ್ಟಿದಂಥವನು ಋಷಭನಾಮಕನಾದಂತಹ ಪರಮಾತ್ಮ. ಆ ಪರಮಾತ್ಮ ಅವನು ವಿಶೇಷವಾಗಿ ಋಷಭ 3 ಲೋಕವನ್ನು ಆಳ್ತಾನೆ ಅಂಥೇಳಿ 10ನೇ ಮನುವಾದಂತಹ ಉಪಶ್ಲೋಕ ಅವನ ಪುತ್ರ ಬ್ರಹ್ಮಸಾವರಣಿ. ಅವನದೇ ಆ ಮನು. ಅವನು ವಿಶ್ವಸೃಜರ ಪತ್ನಿಯಾದಂಥ ವಿಶೂಚಿಯಲ್ಲಿ ತ್ರಿಮೂರ್ತಿಯಾದಂತಹ ದತ್ತನನ್ನ ಅವತಾರ ಮಾಡ್ತಾನೆ ಪರಮಾತ್ಮ. ಅಲ್ಲಿ ಶಂಭು ಅಂತನ್ನುವಂಥವನೇ ಇಂದ್ರನಾಗ್ತಾನೆ. ಇನ್ನು 11ನೇ ಮನು ಧರ್ಮಸಾವರಣಿ ಅಂತಂದು ಹೇಳಿ ಅವನು ವೈಧೃತನಾದಂತಹ ಇಂದ್ರ. ಆರ್ಯುಕ್ ಅನ್ನುವಂತಹ ವ್ಯಕ್ತಿ ಅವನು ವೈಧೃತಾದೇವಿಯಲ್ಲಿ ಧರ್ಮಸೇತು ನಾಮಕನಾದಂತಹ ಶ್ರೀಹರಿಯನ್ನ ಅಲ್ಲಿ ಶ್ರೀಹರಿ ಅವತಾರ ಮಾಡ್ತಾನೆ. 12ನೇ ಮನು ರುದ್ರ ಸಾವರಣಿ ಅಂತ ಹೇಳಿ ಋತುಧಾಮನಾದಂಥವನು ಅಲ್ಲಿ ಇಂದ್ರನಾಗ್ತಾನೆ. ಸತ್ಯಸಹ ಅನ್ನುವಂಥ ಸುನೃತಾದೇವಿಯಲ್ಲಿ ಸ್ವಧಾಮನಿಂದ ಅವತಾರನಾಗಿ ಸ್ವಧಾಮ ಅನ್ನುವಂತಹ ಪರಮಾತ್ಮ ಅಲ್ಲಿ ಅವತಾರ ಆಗ್ತಾನೆ. 13ನೇ ಮನು ಅವನು ದೇವಸಾವರಣಿ ಅಂತಂದು ಹೇಳಿ ಅವನು ದಿವಸ್ಪತಿಯಾದಂಥವನು ಇಂದ್ರ ಅಲ್ಲಿ ಆಗಿರ್ತಾನೆ. ದೇವಹೋತ್ರನಿಂದ ಬೃಹಸ್ಪತಿಯಲ್ಲಿ ಯೋಗೇಶ್ವರ ರೂಪದಿಂದ ಅಲ್ಲಿ ಪರಮಾತ್ಮ
ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿ ಈ ಎಲ್ಲ ರೂಪಗಳನ್ನು ಹೇಳ್ತಾರೆ. ಯೋಗೇಶ್ವರ ಅನ್ನುವಂತಹ ಪರಮಾತ್ಮನ ರೂಪ. ಇನ್ನು 14ನೇ ಆದದ್ದು ಇಂದ್ರ ಸಾವರಣಿ. ಆ ಇಂದ್ರ ಸಾವರಣೆಯಲ್ಲಿ ಪರಮಾತ್ಮ ಇಂದ್ರ, ಶುಚಿಯಾಗಿರುವಂತಹ ಇಂದ್ರ ಸತ್ರಾಯಣನಿಂದ ವಿನತಾದೇವಿಯಲ್ಲಿ ಬೃಹದ್ಧಾಮ ಅಂತನ್ನುವಂತಹ ಪರಮಾತ್ಮ ಅಲ್ಲಿ ಹುಡ್ತಾನೆ. 14ನೇ ಮನ್ವಂತರ. ಆ ಮನ್ವಂತರದಲ್ಲಿ ಪರಮಾತ್ಮನ ಬ್ರಹ್ಮದೇವರ ಮಾನಗಳನ್ನ ಹೇಳ್ತಾರೆ. ಬ್ರಹ್ಮದೇವರ 100 ಆಯಸ್ಸು ಅಂತಂದ್ರೆ, ಬ್ರಹ್ಮನ 100 ಆಯುಷ್ಯದಲ್ಲಿ 1 ಹಗಲು ಅಂತಂದ್ರೆ 1 ದಿನಕಲ್ಪ, ರಾತ್ರಿ ಅಂದ್ರೆ ಅದೊಂದು ದಿನಕಲ್ಪ. ಆ ರೀತಿಯಾಗಿ 14 ಮನ್ವಂತರ ಕಳಿತು ಅಂತಂದ್ರೆ ಆಗ 1,000 ಚತುರ್ಯುಗಗಳು. ಅಂದ್ರೆ ಏನು? ಕೃತ, ದ್ವಾಪರ, ತ್ರೇತ, ಕಲಿಯುಗ ಇಂಥವು 1,000 ಆಗಬೇಕು. 1000 ಆದರೆ ಆಗೇನಪ್ಪಾ ಅಂತಂದ್ರೆ 1 ಹಗಲಾಗ್ತದೆ. ಆ ರೀತಿಯಾಗಿ ಇನ್ನು ಒಂದು ಮನ್ವಂತರದಲ್ಲಿ ಸುಮಾರು 72 ಚತುರ್ಯುಗಗಳು ಇರ್ತಾವ. ಒಂದು ಮನ್ವಂತರದಲ್ಲಿ ಅದರಲ್ಲಿ ಕೃತ, ತ್ರೇತ, ದ್ವಾಪರ, ಕಲಿ ಅಂತನ್ನುವಂಥ 4 ಯುಗಗಳು. ಆ 4 ಯುಗಗಳ ದೇವತೆಗಳು 12,000 ವರ್ಷಗಳಲ್ಲಿ. ಹೆಂಗ ಅಂತಂದ್ರೆ ಕಲಿ, ದ್ವಾಪರ, ತ್ರೇತ ಇವುಗಳು ಕ್ರಮವಾಗಿ 1, 2, 3, 4 ಸಾವಿರ ಅಲ್ಲಿ ದೇವಮಾನದ ಪದ್ಧತಿಯ ವರ್ಷಗಳು. 4 ಯುಗಗಳು ಅಂತಂದ್ರೆ ಆ 4 ಯುಗಗಳ ಸಂಧಿಕಾಲ ಅಂತಂದ್ರೆ ಕ್ರಮವಾಗಿ 200, 300, 400, 600, 800 ಹಿಂಗ ಸೇರಿ ಚತುರ್ಯುಗಗಳ ಪರಿಮಾಣವನ್ನು ಹೇಳ್ತಾರೆ. ಅದರಲ್ಲೂ ಕೂಡ ಮನುಷ್ಯಮಾನದ ಪರಿಮಾಣವಾಗಿ 1 ವರ್ಷ ದೇವತೆಗಳ 1 ದಿನ ಅಂತಂದ್ರೆ ನಮ್ಮ 1 ವರ್ಷ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಉತ್ತರಾಯಣ ಹಗಲಾಗುತ್ತೆ, ದಕ್ಷಿಣಾಯನ ರಾತ್ರಿ ಆಗುತ್ತೆ. ಆ ರೀತಿಯಾಗಿ ಅಂದ್ರೆ ಮನುಷ್ಯಮಾನದ 400 ವರ್ಷ, 432 ಕೋಟಿ ವರ್ಷಗಳಾದ್ರೆ ಬ್ರಹ್ಮದೇವರ 1 ಹಗಲು. ಅದೇ ರೀತಿಯಾಗಿ ಅಷ್ಟೇ ಕಾಲ ರಾತ್ರಿ ಇರುತ್ತೆ. ಅಂದ್ರೆ ಎಷ್ಟು? 432 ಕೋಟಿ. ಈ ರೀತಿಯಾಗಿ ಆ ಎಲ್ಲ ಹೇಳ್ತಾರೆ. ಅಲ್ಲಿ ಸ್ವರ್ಗದಲ್ಲಿರುವಂತಹ ದೇವತೆಗಳು ಅವರ ಒಂದು ವಿಶೇಷವಾದಂತಹ ರಾತ್ರಿ ಕಳೆದ ಮೇಲೆ ಮತ್ತೆ ಸೃಷ್ಟಿ ಆದಾಗ ಮತ್ತೆ ತಿರುಗಿ ಬರ್ತಾರೆ ಅವರೆಲ್ಲ. ಮನ್ವಂತರದ ಕೊನೆಯಲ್ಲಿ 1000, 2000 ದೇವಮಾನ ಕಾಲವನ್ನು ಹೇಳ್ತಾರೆ. ಈ ರೀತಿಯಾಗಿ ಅಲ್ಲಿ ಪ್ರಥಮ ದಿನದ ಶ್ವೇತವರಾಹ ಹಗಲು, ಅದರಲ್ಲಿಯೂ 7ನೇ ಮನ್ವಂತರ, ಅದರಲ್ಲಿ ನಡು ಹಗಲು ನಡೀತಾ ಇದೆ. 28ನೇ ಚತುರ್ಯುಗ ಮುಗಿತಾ ಬಂದಿದೆ ಅನ್ನೋದನ್ನಿಷ್ಟೆಲ್ಲ ಹೇಳಿದ್ರು. ಹೇಳಿ ಆದ್ಮೇಲೆ ಆಗ ರಾಜವಾಚ ಮನ್ವಂತರೇಶು ಭಗವಾನ್ ಯಥಾ ಮನ್ವಾದಿ ಅಸ್ತಿದ್ಮೇ ಯಸ್ಮಿನ್ ಕರ್ಮಾಣಿ ಏನ ನಿಯುಕ್ತ ತದ್. ಅವಾಗ ಈ ಮನ್ವಂತರಗಳಿಗೆ ಏನು ನಿಯಾಮಕ, ಈ ಹೆಂಗಾಗ್ತಾವ ಅಂತನ್ನೋದು ಕೇಳಿದಾಗ ಯಜ್ಞನಾದಂತಹ ವಿಭು ಆ ಸಪ್ತಸೇನ ಅಂತನ್ನುವಂತಹ ಮುಂತಾರಾದ ಅವತಾರಗಳನ್ನು ಅಲ್ಲೆಲ್ಲಲ್ಲಿ ಆ ಮನ್ವಂತರಕ್ಕೆ ದೇವತಾ ರೂಪವನ್ನು ಹೇಳಿದ್ದಾರೆ. ಅವರೆಲ್ಲ ಏನ್ ಮಾಡ್ತಾರಂತ ಹೇಳಿದ್ರೆ ಮನವೋ ಮನುಪುತ್ರಾಶ್ಚ ಮುನಯೋಶ್ಚ ಮಹೀಪತೆ ಇಂದ್ರ ಸುರಗಣಾಶ್ಚೈವ ಸರ್ವೇ. ಇಂದ್ರ ಮನ್ವಂತರ ಅಭಿಮಾನಿ ದೇವತೆ. ಹೀಗೆ ಅಲ್ಲೇನಪ್ಪಾ ಅಂತಂದ್ರೆ ಯಜ್ಞ ಮುಂತಾದ ಎಲ್ಲ ಕರ್ಮಗಳಾಗ್ತಾ ಇರ್ತವೆ. ಚತುರ್ಯುಗಾಂತೆ ಕಾಲೇನ ಗೃಹಸ್ಥ ಚೂಡಿದ ಗಣಾನ್ ಯಥಾ ತಪಸಾ ಋಷಯೋ ಪಶ್ಯನ್ ಯಥೋ ಧರ್ಮ ಸನಾತನಃ. ಯಾಕೆ ಹೇಳಬೇಕು? ಸಪ್ತ ಋಷಿಗಳು ಯಾಕೆ ಬೇಕು? ಇಂದ್ರ ಯಾಕೆ ಬೇಕು? ನಿಯಮನ ಮಾಡೋರು ಯಾರಾದ್ರೂ ಇರ್ಬೇಕು. ಬರೇ ದೇವ್ರೆ ಅಂತಂದ್ರೆ ಎಲ್ಲಾ ಕಡೆ ಎಷ್ಟು ಅಡ್ಡಾಡ್ತಾನೆ. ಅದಕ್ಕಾಗಿ ಇಷ್ಟ ವ್ಯವಸ್ಥಾ ಇಂದ್ರ ಅಂತ ಮಾಡ್ತಾರ, ಸಪ್ತ ಋಷಿಗಳು ಅಂತ ಮಾಡ್ತಾರ, ಅದಕ್ಕೊಬ್ಬ ವ್ಯಕ್ತಿ ಅಂತ ಮಾಡ್ತಾರ. ತಥೋ ಧರ್ಮಂ ಚತುಷ್ಪಾದಂ ನವಮೋ ಹರಿಣೋದಿತಂ. ಈ ರೀತಿಯಾಗಿ ತಪಸ್ಸು, ಶುಚಿತ್ವ, ದಯೆ, ಸಪ್ತ ಅಂತ 4 ಪಾದಗಳು ಧರ್ಮದ್ದು. ಅವುಗಳು ಏನಪ್ಪಾ ಅಂತಂದ್ರೆ ಮನ್ವಂತರ ಕಾಲದಲ್ಲಿ ಹರಿಯಾದ್ಯಂತೆ ಇವನ್ನೆಲ್ಲ ಪಾಲನೆ ಮಾಡ್ತಾ ಇರ್ಬೇಕು. ಬರೇ ದುಡ್ಡು ಸಂಪಾದನೆ ಮಾಡೋದು ಇದೇ ರಾಜರ ಧರ್ಮ ಅಲ್ಲ. ಏನು ಉಳಿಸೋದು ಅಂತಂದ್ರೆ ಭೂಮಿ ಮೇಲೆ ಯಾವಾಗಲೂ ಕೂಡ ತಪಸ್ಸು ಉಳಿಬೇಕು, ಶುಚಿತ್ವ ಉಳಿಬೇಕು, ದಯಾ ಉಳಿಬೇಕು, ಸತ್ಯ ಉಳಿಬೇಕು. ಆ ರೀತಿಯಾಗಿ ಬೇಕಾದಷ್ಟು ಅದರದ್ದೆಲ್ಲ ಹೇಳ್ತಾರೆ. ಇಂದ್ರೋ ಭಗವತಾ ದತ್ತಾಂ ತ್ರೈಲೋಕ್ಯ ಶ್ರೇಯಮೂರ್ಜಿತಂ ಭುಂಜಾನಂ ಪಾತಿ ಲೋಕಾನ್ ಸ್ತ್ರೀನ್ ಕಾಂ ಲೋಕೆ ಪ್ರವರ್ತತೆ. ಇಂದ್ರ ಪರಮಾತ್ಮ ಕೊಟ್ಟಂತಹ ಏನು 3 ಲೋಕದ ಸಂಪತ್ತದಲ್ಲ ಅದನ್ನೆಲ್ಲ ಅನುಭವಿಸ್ತಾ ಎಲ್ಲ ಲೋಕಗಳನ್ನ ಚೆನ್ನಾಗಿ ನೋಡ್ತಾನೆ. ಹೇಗೆ? ಜ್ಞಾನಂ ಚಾತುರ್ಯುಗಂ ಭೂತೆ ಹರಿಸಿದ್ಧ ಸ್ವರೂಪದ ಪ್ರತಿಯೋಗದಲ್ಲಿಯೂ ಕೂಡ
ಪರಮಾತ್ಮ ಕಪಿಲಾದಿ ರೂಪಗಳಿಂದ ಬಂದು ಜ್ಞಾನೋದಯವನ್ನ ಮಾಡಿಸ್ತಾನೆ. ವ್ಯಾಸಾದ ರೂಪಗಳಿಂದ ಮಾಡಿಸ್ತಾನೆ. ಋಷಿ ರೂಪಧರ ಕರ್ಮಯೋಗಂ ಯೋಗೇಶ್ವರ, ಈ ರೀತಿಯಾಗಿ ನಾನಾ ರೀತಿಯಾಗಿ ಜ್ಞಾನದ ಬೋಧನೆ ಮಾಡ್ತಾನೆ, ಯೋಗದ ಬೋಧನೆಯನ್ನ ಮಾಡ್ತಾನೆ. ಸರ್ಗಂ ಪ್ರಜೇಶ, ಈ ದಕ್ಷ ಪ್ರಜಾಪತಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಇಂದ್ರ ಯಾವ ರೀತಿಯಾಗಿ ಹೇಳ್ತಾನೋ ಆ ರೀತಿಯಾಗಿ ಎಲ್ಲವನ್ನ ಕೇಳ್ತಾರೆ ಅಂತನ್ನೋದು. ಏತತ್ ಕಲ್ಪ ವಿಕಲ್ಪಸ್ಯ ಪ್ರಮಾಣಂ ಪರಿಕೀರ್ತಿತಂ ಯತ್ರ ಮನ್ವಂತರಾಹುಶ್ಚ ತದ್, ಈ ರೀತಿಯಾಗಿ ಹೇಳಿದ ಮೇಲೆ ಆ ಪರಮಾತ್ಮ ಇಷ್ಟೆಲ್ಲ ಆಯ್ತು. ಆ ಸ್ಟೋರಿ ಒಂದು ಹಿಂದ್ ಬಿಟ್ಟಿದ್ರಲ್ಲ, ಯಾಕ ಅಂತಂದ್ರ ಬಲಿಯನ್ನ ತೆಗೆದುಕೊಂಡು ಶುಕ್ರಾಚಾರ್ಯ ಕರ್ಕೊಂಡು ಹೋದ್ರು. ಏನು ಮಾಡಿದ್ರು ಮುಂದೆ ಗೊತ್ತಾಗಿಲ್ಲ. ಅದಕ್ಕಾಗಿ ರಾಜೋವಾಚ ಬಲೇ ಪದತ್ರಯಂ ಭೂಮೆ ಕಸ್ಮಾಧರಿ ರಯಾಚಿತ. ಅಲ್ರಿ, ಎಂತ ತ್ರಿಲೋಕಾಧಿಪತಿ, ಎಲ್ಲ ಅವನ ಅಧೀನ ದೇವರಿಗೆ, ಅಂತಾದು ದರಿದ್ರನಂತೆ ಹೋಗಿ ಯಾಕೆ ಭೂತೇಶ್ವರ ಕೃಪಣವತ್ ಅವನು ಭಿಕ್ಷಾ ಬೇಡೋರ್ ತರ ಯಾಕೆ ಹೋಗಿ ಬಲಿ ಹತ್ರ ಭೂಮಿ ಬೇಡದ? ಆ ಕಥೆಯನ್ನ ನನಗೆ ಹೇಳ್ರಿ ಅಂತಂದಾಗ ಶ್ರೀಶುಕೋವಾಚ ಪರಾಜಿತ ಸ್ತ್ರೀರಸ್ತುಭಿಶ್ಚ ಹ್ಯಾಪಿತೋ ಹಿಂದ್ರೇಣ ರಾಜನ್ ಭೃಗುಭಿಸ್ಸ ಜೀವಿತ. ಈ ಶುಕ್ರಾಚಾರ್ಯ ಏನ್ ಮಾಡ್ತಾರೆ, ಆ ಯುದ್ಧದಲ್ಲಿ ಬಲಿ ಚಕ್ರವರ್ತಿ ಭಾರಿ ಇಂದ್ರನಿಂದ ಸೋತು ಬಿಟ್ಟಿದ್ದ. ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಸರ್ವಾತ್ಮನ ತಾನ್ ಅಭಜಯತ್ ಭೃಗೂನ್ ಬಲಿಹಿ, ಸೇವಾ ಮಾಡು ಅಂತಂದು ಹೇಳಿ ಅವನ ಕಡೆ ಸೇವಾ ಮಾಡಿಸ್ಕೋತಾರ. ಹೆಂಗ ಶಿಷ್ಯೋ ಮಹಾನ್ ಸ್ವಾರ್ಥ ನಿವೇದನೇನ, ಭಾರಿ ಬದುಕಿಲ್ಸದ. ಒಂದ್ಸಲಿ ಅವರು ನಮಗ್ ಪ್ರಾಣ ಕೊಟ್ಟಾರಂತ ಗೊತ್ತಾದರೆ ಅವನೇನ್ ಮಾಡ್ತಾನ, ನಿರ್ವ್ಯಾಜವಾಗಿ ಸೇವಾ ಮಾಡ್ತಾನ. ಸೇವಾ ಮಾಡಿ 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 ಎಲ್ಲಾ ರೀತಿಯಿಂದಲೂ ಸೇವಾ ಮಾಡ್ತಾನ. ಸೇವಾ ಮಾಡಿ ಹೆಂಗ ತಾಂ ಬ್ರಾಹ್ಮಣ ಭೃಗವೋ ಪ್ರಿಯಮಾಣಾ ಅಯಾಜಯನ್ ವಿಶ್ವಜಿತಾ ತ್ರಿಲೋಕಂ. ಹೆಂಗ ಮಾಡ್ತಾನಂದ್ರೆ ಸೇವಾ ಅವ್ರದ್ದು, ಅವರೆಲ್ಲರೂ ಕೂಡ ಇವನ ಸಲುವಾಗಿ, ಇವನು ಒಳ್ಳೆಯದಕ್ಕಾಗಿ ವಿಶ್ವಜಿತ್ ಅನ್ನುವಂತಹ ಯಾಗವನ್ನು ಮಾಡ್ತಾರೆ. ಆ ಭೃಗುಕುಲದ ಎಲ್ಲ ಋಷಿಗಳು ವಿಶ್ವಜಿತ್ ಅನ್ನುವಂತಹ ಯಾಗವನ್ನ ಮಾಡಿ, ಆ ಯಾಗದಿಂದ ಏನಾಗ್ತದೆ, ತಥೋ ರಥ ಕಾಂಚನ ಪಟ್ಟ ಬದ್ಧ ಹಯಾಶ್ಚ ಹರ್ಯಶ್ಚ ಚತುರಂಗ ವರ್ಣಾಹ. ಆ ಹವಿಸ್ಸು ಅಗ್ನಿಯಲ್ಲಿ ಬಿದ್ದಾದ ಮೇಲೆ ಅದರಿಂದ ಭಾರಿ ಬಂಗಾರದ ಒಂದು ರಥ ಹೊರಗೆ ಬರ್ತದೆ. ಇಂದ್ರನ ಕುದುರೆಗಳಂತ ಭಾರಿ ಬಂಗಾರದ ಕುದುರೆಗಳೆಲ್ಲ ಬಂದು, ಧ್ವಜಶ್ಚ ಸಿಂಹೇನ, ಸಿಂಹ ಲಾಂಛನವಿರುವಂತಹ ಧ್ವಜ ಬರುತ್ತೆ. ವಿರಾಜ ಹುತಾಸನಾದ್ ಹವಿರ್ಭಿ, ಎಲ್ಲ ಅದರಲ್ಲಿಂದ ಬಂದು, ಮತ್ತೇನು ಅಷ್ಟೇ ಅಲ್ಲ, ಧನುಶ್ಚ ದಿವ್ಯಂ ಪೊರಟೋದ್ಧ ನದ್ದಂ ತೂಣಾವರಿಕ್ತ ಅರಿಕ್ತೋ ಕವಚಂ ಚ ದಿವ್ಯಂ. ಭಾರಿ ಬಿಲ್ಲು ಬಂತು. ಎಂದೆಂದೂ ಬತ್ತದೇ ಇರುವಂತಹ ಬಾಣದ 2 ಬತ್ತಳಿಕೆಗಳು ಬರ್ತಾವ. ಅಷ್ಟೇ ಅಲ್ಲ, ದಿವ್ಯವಾದಂತಹ ಕವಚ ಬರುತ್ತೆ. ಪಿತಾಮಹಸ್ತಸ್ಯ ದದೋಚ ಮಾಲಾಂ. ಪ್ರಹ್ಲಾದಾಚಾರ್ಯಲ್ಲೇ ಕೂತಿದ್ರು. ಅವರು ಏನಪ್ಪಾ ಅಂದ್ರೆ ಭಾರಿ ಎಂದೆಂದೆಂದಿಗೂ ಬಾಡದೇ ಇರುವಂತಹ ಮಾಲೆಯನ್ನ ಕೊಡ್ತಾರೆ ಅವನಿಗೆ, ಬಲಿಗೆ ಹಾಕೋಪ ಅಂತಂದೇಳಿ. ಅಷ್ಟೆಲ್ಲ ಆದ್ಮೇಲೆ ಆಮ್ಲಾನ ಪುಷ್ಪಾಂ ಜಲಜಂ ಚ ಶುಕ್ರ. ಆ ಶಂಖವನ್ನು ಊದಿದರೆ ಎಲ್ಲರಿಗೂ ಕೂಡ ನಡಕ ಹುಟ್ಟಬೇಕು. ಅಂತಹ ಒಂದು ಭಾರೀ ಶಂಖವನ್ನ ಶುಕ್ರಾಚಾರ್ಯವನಿಗೆ ಕೊಡ್ತಾರೆ. ಏವಂ ಸ ವಿಪ್ರಾರ್ಜಿತ ಯೋರ್ಧನಾರ್ಥ. ಭಾರಿ ಬ್ರಾಹ್ಮಣರು ತಮ್ಮ ತಪಸ್ಸನ್ನು ಹಾಕಿ ಆಶೀರ್ವಾದ ಮಾಡಿರುವಂತಹ ಆ ಬಲಿ ಭಾರಿ ಬಲಿಷ್ಠನಾಗ್ಬಿಟ್ಟ. ಅಷ್ಟೇ ಅಲ್ಲ, ಸ್ವೇಕಲ್ಪಿತ ಸ್ವಸ್ಥೇನಂ. ಇದೆಲ್ಲ ಸಿಕ್ಕ ಮೇಲೆ ಭಾರಿ ಪುಣ್ಯಾವಚನ ಮಾಡ್ತಾರೆ. ಪುಣ್ಯಾವಚನ ಮಾಡಿ, ಆಯ್ತು ನೀನು ಹೋಗು ಯುದ್ಧಕ್ಕೆ, ಎಲ್ಲ ಒಳ್ಳೇದಾಗ್ತದೆ ಅಂತಂದು ಹೇಳಿದ್ರೆ ಇದರಲ್ಲಿ ಭಾರಿ ಮಹತ್ವದ ವಿಷಯ ತಿಳಿಬೇಕು. ಪ್ರದಕ್ಷಿಣೀ ಕೃತ ಪ್ರಮಾಣ ಪ್ರಹ್ಲಾದ ಮಾಮಂತ್ರ ನಮಶ್ಚಕಾರ. ಬಲಿಯವನು ಅಂತವನು ಪ್ರದಕ್ಷಿಣೀಕೃತ, ಬ್ರಾಹ್ಮಣರಿಗೆಲ್ಲ ಪ್ರದಕ್ಷಿಣೆ ಹಾಕಿ, ಪ್ರಹ್ಲಾದ ತಮ್ಮ ತಾತ ಅವನಿಗೆ ಕರೆದು ಅವನಿಗೂ ಕೂಡ ನಮಸ್ಕಾರವನ್ನ ಮಾಡಿ, ಅತಾರುಹ್ಯ ಗದಂ ದಿವ್ಯಂ, ಭಾರ್ಯ ಏನು ರಥ ಇತ್ತಲ್ಲ ಅದನ್ನು ಏರಿ ಹೊರಟು ತುರ್ಯಶ್ಚತುರ್ಬಲ ಶ್ರೀಹಿ ಸರಥೈಹಿ, ಎಲ್ಲರೂ ಕೂಡ ಐಶ್ವರ್ಯ ಬಲದಿಂದ ಭಾರಿಯಾಗಿದ್ರು. ಇವರು ಅಂತರಿಕ್ಷದಲ್ಲಿ ಹೊಂಟ. ಎಲ್ಲಿ ಹೋಗ್ತಾ ಇದ್ದಾನೆ? ಅಮರಾವತಿ ಕಡೆ ಹೋಗ್ತಾ ಇದ್ರೆ. ಯಯಾಮಿಂದ್ರ ಪುರಿಂ ವೃದ್ಧಾಂ ಕಂಪಯನ್ನಿವ ರೋದಸಿ. ಇವನ ಬರೋದನ್ನು ನೋಡೇ ಏನೋ ನಡುಕ ಹುಡ್ಲಿಕತ್ತು. ರಮ್ಯ ಉಪವನೋ ಹೆಂಗಿತ್ತು ಅಮರಾವತಿ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಭಾರಿ ರಮ್ಯವಾಗಿತ್ತು.
ಅಷ್ಟೇ ಅಲ್ಲ, ಶ್ರೀಮದ್ಭಿರ್ ನಂದಾದಿಭಿ, ಯಾವಾಗಲೂ ಅಲ್ಲಿ ಒಳ್ಳೆ ಹಕ್ಕಿಗಳು ಕೂಗ್ತಾ ಇದ್ವಂತೆ. ಮಂಗಳವಾಗಿತ್ತದು. ಪ್ರವಾಲ ಎಲ್ಲ ಕಡೆ ಕೂಡ ಉದ್ಯಾನದಲ್ಲಿ ಟ್ಯೂಬ್ಲೈಟ್ ಅಲ್ಲ, ಅಲ್ಲೇನ್ ಹಾಕಿದ್ರು ಅಂತಂದ್ರೆ ರತ್ನಗಳನ್ನೆಲ್ಲ ಹಾಕಿದ್ರು, ಚಂದ ರತ್ನಗಳು. ಅಷ್ಟೇ ಅಲ್ಲ, ನಲಿನೋ ಎತ್ರ ಕ್ರೀಡಂತಿ ಪ್ರಮದಾಹ, ನವಿಲುಗಳೆಲ್ಲ ಓಡಾಡ್ತಾ ಇದ್ವು ಅಂತ. ಆಕಾಶ ಗಂಗಯಾ ದೇವ್ಯ ರಥಾಂ ಪರಿಘಭೂತಯ, ಎಲ್ಲ ದೇವತಾ ಸ್ತ್ರೀಗಳೆಲ್ಲ ಸ್ವಚ್ಛಂದವಾಗಿ ವಿಹಾರ ಮಾಡ್ತಾ ಇದ್ರು ಅಂತ ಹೇಳಿ. ಪ್ರಾಕಾರೇ ಅಗ್ನಿವರ್ಣೇಶ, ಎಲ್ಲ ಬುರುಜುಗಳಲ್ಲೆಲ್ಲ ಬೆಂಕಿಯನ್ನು ಹಚ್ಚಿದ್ರು, ಅದರಲ್ಲಿಂದ ಬೆಳಕು ಬರ್ತಾ ಇತ್ತು. ಬಂಗಾರದ ಪಟ್ಟಿಗಳಿದ್ವು ಅಲ್ಲೆಲ್ಲ ಕೂಡ್ಲಿಕ್ಕಾಗಿ. ಜುಷ್ಟಂ ವಿಭಕ್ತ ಪ್ರತತಾಹ, ವಿಶಾಲವಾದಂತಹ ರಾಜಮಹಲುಗಳು, ಸಭಾಂಗಣಗಳು, ಈ ರೀತಿಯಾಗಿ ಎಲ್ಲ ಇದ್ದಾಗ ಎಲ್ಲ ಸುರಸ್ತ್ರೀಯರೆಲ್ಲ ಓಡಾಡ್ತಾ ಇದ್ದಾರೆ, ಕೇಶಪಾಶಗಳನ್ನ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಎಲ್ಲ ಹೋಗಿ ಕೊನೆಗೊಂದು ಮಾತು ಹೇಳ್ತಾರೆ, ಮಾಲಿನಃ ಕಾಮಿನೋ ಲುಬ್ಧ ಏಭಿರ್ನಿರ್ಹೀನ ವ್ರಜಂತ್ಯುತ. ಏನ್ ಮಾತದು ಅಂತಂದ್ರೆ, ಯಾರಿಗೆ ದೋಷ ಇದೆ ಅಂತವ್ರು ಯಾರು ಇರ್ಲಿಲ್ಲ ಅಂತಲ್ಲಿ. ಅಮರಾವತಿಯಲ್ಲಿ ಯಾರಿಗೆ ದೋಷ ಇತ್ತು ಆ ದೋಷ ಇದ್ದವರು ಅಲ್ಲಿ ಬರ್ಲಿಕ್ಕಾಗೋದಿಲ್ಲ, ಅಷ್ಟು ಶುದ್ಧವಾಗಿತ್ತು. ತಾಂ ದೇವಧಾನೀಂ, ಅಂತಹ ಭಾರಿ ಪಟ್ಟಣ ಇವ ಬಂದ, ಸೇನಾಪತಿಯಾದಂತಹ ಬಲಿಚಕ್ರವರ್ತಿ ಬಂದು ವರೋಧಿನೀಂ ಬಹಿರ್ ಸಮಂತ್ರಾತ್, ಅಮರಾಪಟ್ಟಣ ಹೊರಗೆ ನಿಂತು ಒಂದ್ಸಲೆ ಆಚಾರ್ಯ ದತ್ತಂ ಜಲಜಂ, ಶಂಖವನ್ನ ತೆಗೆದ, ಮಹಾಸ್ವನಂ ಜೋರಾಗಿ ಉಳಿದಿದ. ತದ್ನೋ ಪ್ರಯುಂಜನ್ ಭಯ ವಿದ್ರಯೋಷಿತ, ಇಂದ್ರನಿಗೆ ಭಯ ಹುಟ್ಟಿತು. ಓಹೋ ಏನೋ ಆಯ್ತಿದು ಅಂತಂದು ಹೇಳಿ ಎಲ್ಲ ಭಯ ಆದ್ಮ್ಯಾಗ ಮಘಾವಂ, ಇಂದ್ರನಿಗೆ ವ್ಯವಸ್ಥೆ ಗೊತ್ತಾದ. ಸರ್ವದೇವ ಗಣೋಪೇತಂ ಗುರುಮೇಧ ದುವಾಚ, ಬಡ ರೆಡಿ ಆಗಿ ಮೊದ್ಲೇ ಬೃಹಸ್ಪತ್ಯಾಚಾರ ಕಡೆ ಹೋಗ್ತಾನೆ. ಸ್ವಾಮಿ ಬಲಿ ಬಂದು ನಿಂತ್ಬಿಟ್ಟಾನೆ, ಏನ್ ಮಾಡೋಣ. ಭಗವನ್ ಉದ್ಯಮ್ಯೋ ಭೂಯಾನ್ ಬಲೇಹೆ, ಭಾರಿ ಸೈನ್ಯ ತೆಗೆದುಕೊಂಡು ಬಂದ್ಬಿಟ್ಟಿದ್ದಾನೆ. ಅವಿಷಹ್ಯಮಿದಂ ಮನ್ನೆ, ಇದು ಒಳ್ಳೇದಲ್ಲ ಸಂಕೇತ, ಏನೋ ಇದೆ. ಏನಾಯ್ತು ಇಷ್ಟೆಲ್ಲ? ನೈನಂ ಕಶ್ಚಿತ್ ಕುತೋವಾಪಿ, ಅವನಿಗೆ ಈ ರೀತಿಯ ಶಕ್ತಿ ಹೇಗೆ ಬಂತು? ಬ್ರೂಹಿ ಕಾರಣಮೇ ತಸ್ಯ ದುರ್ಧದಸ್ಯ ಮದ್ರಿಪೋ, ಅವನಿಗೆ ಇಷ್ಟ ಹೆಂಗ ಭಾರಿ ಬಲ ಬಂತು? ಓಜಃ ಸಹ ಬಲಃ ತೇಜಃ ಯಥೈವಂ ಸಮುದ್ಯತು, ಯಾಕೆ ಬಂತ ಹೇಳ್ರಿ ಅಂತಂದಾಗ ನಮ್ಮ ಗುರು ಆಚಾರ ಹೇಳಿದ್ರಲ್ಲಿ, ಜಾನಾಮಿ ಮಗವನ್ ಶತ್ರೋರ್ ಉನ್ನತೆ ರಸ್ಯ ಕಾರಣಂ, ಅವನ ಈ ಉನ್ನತಿಗೆ ನನಗೆ ಕಾರಣ ಗೊತ್ತು. ಶಿಷ್ಯಾಯೋಪಭೃತಂ ತೇಜೋ ಗುರುರ್ಭಿರ್ ಬ್ರಹ್ಮವಾದಿಭಿ, ಬ್ರಾಹ್ಮಣರ ಸೇವಾ ಮಾಡ್ಯಾನವನು, ಗುರುಗಳ ಸೇವಾ ಮಾಡ್ಯಾನವನು, ಅದಕ್ಕಾಗಿ ಇಷ್ಟ ಅವನಿಗೆ ವರ್ಚಸ್ಸು ಬಂದದ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಯಾವನು ಸಾಯಲಿಕ್ಕಾದಂತಹ ವ್ಯಕ್ತಿ ಯುದ್ಧದಲ್ಲಿ ಬಿದ್ದು ಹೋಗಿದ್ದ, ಶುಕ್ರಾಚಾರ ಪೋಷಣೆಯಿಂದ, ಶುಕ್ರಾಚಾರ್ಯರ ಸೇವೆಯಿಂದ ಎಷ್ಟು ಬಲಿಷ್ಠ ಆದಂದ್ರೆ, ಇಂದ್ರನ ಲೋಕವನ್ನ ಇವನೇನ್ ಮಾಡಿದಾನೆ, ಅಪಹರಿಸ್ಲಿಕ್ಕೆ ಹೋಗ್ಯಾನ, ಅವನ ಮೇಲೆ ಯುದ್ಧಕ್ಕೆ ಹೋಗ್ಯಾನ. ಅಷ್ಟು ಶಕ್ತಿ. ನಾಸ್ಯ ಶಕ್ತ ಪುರಸ್ತಾತಂ ಕೃತಾಂತಸ್ಯ ಯಥಾ ಜನಾಃ, ಯಮನು ಇವನು ಮುಂದೆ ನಿಲ್ಲಿಕ್ಕಾಗೋದಿಲ್ಲ, ಅಷ್ಟು ಶಕ್ತಿ ಇದೆ ಇವನಿಗೆ. ಭವೇದ್ವಿದೋ ಭವಾನ್ ವಾಪಿ ವರ್ಜೈತೇಶ್ವರಂ ಹರಿಂ, ಇದನ್ನೇನು ಮಾಡ್ಲಿಕ್ಕಾಗೋದಿಲ್ಲ, ಭಾರಿ ಪ್ರಬಲ ಇದ್ದಾನೆ. ತಸ್ಮಾನ್ ನಿಲಯ ಮುತ್ಸೃಜ್ಯ, ಮನೆ ಬಿಟ್ಟು ಹೋಗು ನೀನೇನ್ ಮಾಡು, ಮನೆ ಬಿಟ್ಟು ಹೋಗು. ಯೂಯಂ ಸರ್ವೇ ತ್ರಿವಿಷ್ಟಪಂ, ಮೊದಲು ಇದನ್ನು ಬಿಟ್ಟು ಹೋಗು ನೀನು, ಸ್ವರ್ಗ ಬಿಟ್ಟು. ಯಾತಃ ಕಾಲಂ ಪ್ರತಿಕ್ಷತ್ವಂ ಯತಃಶತ್ರೋರ್ ವಿಪರ್ಯ, ಅವನ ಕಾಲ ತೀರುತನಾನು ಕೂಡ ನೀನು ಅಡಗಿಕೊಂಡು ಸುಮ್ಮನೆ ಕೂತಿರು, ಕಾಯ್ಕೋತ. ಏಷ ವಿಪ್ರಬಲೋರ್ದರ್ಕ, ಅವನಿಗೆ ಬ್ರಾಹ್ಮಣರ ಬಲ ಇದೆ. ಸಂಪ್ರತೂರ್ಜಿತ್ ವಿಕ್ರಮ, ಅದರಲ್ಲಿಂದ ಇಷ್ಟು ವೈಭವ. ಅಷ್ಟೇ ಅಲ್ಲ, ಏಷಾಮೇ ಅವಮಾನೇನ ಸಾನುಬಂಧೋ ವಿನಂಕ್ಷತಿ, ಮುಂದೆ ಅವನು ಇದೇ ಬ್ರಾಹ್ಮಣರ ಅವಮಾನದಿಂದ ಅದನ್ನೆಲ್ಲ ಕಳ್ಕೊಳ್ತಾನೆ. ಅದಕ್ಕಾಗಿ ಕಾಯಿ ನೀನು. ಏವಾಂ ಸುಮಂತ್ರಿತಾರ್ಥಾಸ್ತೆ, ಇಷ್ಟು ಹೇಳಿದ್ರು ಬೃಹಸ್ಪತ್ಯಾಚಾರ್ಯರು. ಗುರುಣಾಂ ಅರ್ಥಾನು ದರ್ಶಿನಾಂ ಹಿತ್ವಾ ತ್ರಿವಿಷ್ಟಪಂ, ಬಿಟ್ಟು ಹೋಗ್ತಾನೆ. ಬಿಟ್ಟೋದ. ಜಗ್ಮುರ್ ಗಿರ್ವಾಣ ಕಾಮರೂಪಿಣಂ, ಈ ರೀತಿಯಾಗಿ ತನಗಿಷ್ಟ ಇಷ್ಟ ಬಂದಂತಹ ರೂಪವನ್ನ ಧಾರಣೆ ಮಾಡಿ ಇಂದ್ರ ಅಲ್ಲಿಂದ ಖಾಲಿ ಮಾಡಿದ ಜಗ. ದೇವೇಶ್ವತೀವ ವಿಲಿನೇ ಬಲಿರ್ ವೈರೋಚನ ಪುರಿ, ಯಾರಿಲ್ಲ ಅಂತ ಕಣ ಏನ್ ಮಾಡ್ತಾರ, ಮತ್ತೆ
ಅಮರಾವತಿಯನ್ನು ಗೆದ್ಕೊಂಡ್ಬಿಟ್ಟ. ವಶಂ ನಿನ್ನೆ ಜಗತ್ರಯಂ. ಒಂದು ಸಲ ಅಮರಾವತಿಯನ್ನ ವಶಪಡಿಸಿದ ಮೇಲೆ ಇಡೀ ಭೂಲೋಕನೇ ತನ್ನ ವಶ. ತಂ ವಿಶ್ವ ಜೈನಂ ಶಿಷ್ಯಂ. ಹೋ, 3 ಲೋಕ ಗೆದ್ದಂತಹ ಶಿಷ್ಯ ಅಂಥೇಳಿ ಭೃಗವ ಶಿಷ್ಯವತ್ಸಲ ಶುಕ್ರಾಚಾರ್ಯ ಭಾರಿ ಖುಷಿ ಆಯ್ತು. ಶತೇನ ಹಯಮೇದೇನ, 3 ಲೋಕ ಗೆದ್ದೋ ನೀನು. ಸಂತೋಷ ಇಲ್ಲ ಅವನಿಗೆ. ಯಾಕ? ಇಂದ್ರ ಪದವಿಯನ್ನು ಕೂತ, ಆದ್ರೆ ಇಂದ್ರ ಆಗ್ಲಿಲ್ಲಲ್ಲ. ಅದಕ್ಕಾಗಿ ತಮ ಆಯಜಂತಂ 100 ಅಶ್ವಮೇಧ ಯಾಗಗಳನ್ನ ಮಾಡಿದ್ರೆ ಇಂದ್ರ. ಇವನು ಅಶ್ವಮೇಧ ಯಾಗ ಮಾಡಲಿಲ್ಲ, ಗೆದ್ದು ಅಮರಾವತಿಯಲ್ಲಿ ಕೂತ, ಇಂದ್ರನ ಪದವಿಯಲ್ಲಿ ಕೂತ ಅಷ್ಟೇ. ತತಸ್ತದನುಭಾವೇನ ಭುವನತ್ರಯ ವಿಸೃತಾಂ ಕೀರ್ತಿಂ ದಿಕ್ಷುಂ ವಿತನ್ವಾನ ಸರೇಜ ಉರುನಾಡಿವ. ಭಾರಿ ಸಾಮರ್ಥ್ಯದಿಂದ ಅವನು ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ. ಯಾಗಗಳು ಭೂಜೆ ಶ್ರಿಯಂ ದದ್ದಾಂ, ಭಾರಿ ಎಲ್ಲ ಐಶ್ವರ್ಯವನ್ನು ದಾನವಾಗಿ ಕೊಡ್ತಾನೆ. ಕೃತಕೃತ್ಯ ವಿವಾತ್ಮಾನ ಮನ್ಯಮಾನೋ ಮಹಾಮನಾಹ. ಎಲ್ಲರೂ ಕೂಡ ಭಾರಿ ಸಂತೋಷದಿಂದ ಓಡಾಡ್ತಾ ಇರ್ತಾರೆ. ಆದರೆ ಬಲಿಯ ಮನಸ್ಸಲ್ಲಿ ಪೂರ್ಣ ತೃಪ್ತಿ ಕಾಣ್ತಾ ಇತ್ತು. ಯಾಕಂದ್ರೆ ಪೂರ್ಣ ಆಗಿಲ್ಲ, 100 ಅಶ್ವಮೇಧ ಪೂರ್ಣ ಆಗಬೇಕು ಅಂತಿತ್ತವನಿಗೆ. ಅದಕ್ಕಾಗಿ ಅವನು ಈ ರೀತಿಯಾಗಿ ವಿಚಾರವನ್ನು ಮಾಡ್ತಾ ಇದ್ದಾನೆ. ಅಷ್ಟೆಲ್ಲ ಶ್ರೀಶುಕವಾಚ ಏವಂ ಪುತ್ರೇಶು ನಷ್ಟೇಶು ದೇವಮಾತಾದಿತಿಸ್ತದ ಋತೆ ತ್ರಿವಿಷ್ಟಪೆ ದೈತ್ಯೆ ಪರ್ಯಪತ್ತದ ಅನಾಥವತ. ಮಕ್ಕಳಿಗೆ ತ್ರಾಸಾದ್ರೆ ಫಸ್ಟ್ ತೊಂದರೆ ಆಗೋದು ತಾಯಿಗೆ. ಅದಿತಿ ಗೊತ್ತಾಯ್ತು, ಇಂದ್ರ ಮನೆ ಬಿಟ್ಟು ಹೋಗಿ ಎಲ್ಲೋ ಅಡಿಗೆ ಕೊಡ್ತಾನೆ ಅಂತಂದೇಳಿ ಬಹಳ ತ್ರಾಸಾಗ್ಬಿಡ್ತಾವಳಿಗೆ ಅದಿತಿಗೆ. ಏಕದಾ ಕಶ್ಯಪಸ್ಯಾಂ ಆಶ್ರಮಂ ಭಗವಾನ್ ಅಗಾತ್. ಕಶ್ಯಪರು ಬಂದರು ಅಂತಲೇ ನಿರುತ್ಸವಂ ನಿರಾನಂದಂ ಸಮಾಧರ್ಮಿ ರತಶ್ಚಿರಾಮ್. ಸುಮ್ಮನೆ ಕೂತಿದ್ಲು. ಯಾಕ ನಿರುತ್ಸಾಹ ಇದೆ ಇವಳಿಗೆ ಅಂತಂದು ಕೇಳಿದ್ರು ಅವರು. ಸಪತ್ನಿಂ ದೀನವದನಾಂ ಕೃತಾಸನ ಪರಿಗ್ರಹ, ಎಲ್ಲ ಆಸನ ಎಲ್ಲ ಕೊಟ್ಲು, ಗಂಡ ಕೊಟ್ಟು ಕೂತ್ಲು, ಸುಮ್ಮ ಕೂತ್ಲು. ಸಭಾಜಿತೋ ಯಥಾ ನ್ಯಾಯಂ. ಏನ್ ನ್ಯಾಯ? ನನ್ನ ಮಕ್ಕಳು ಇಷ್ಟೆಲ್ಲ ನ್ಯಾಯದಿಂದ ಬದುಕಿದವರು, ಅಂಥವ್ರು ಏನಪ್ಪಾ ಅಂದ್ರೆ ಮನಿ ಇಲ್ದಂಗಾಗಿ ಎಲ್ಲೋ ಓಡಾಡ್ತಾ ಇದ್ದಾರೆ. ಅಪ್ಯಭದ್ರಂ ನ ವಿಪ್ರಾಣಂ ಭದ್ರೇ ಲೋಕೆ ಅಧುನಾಗತಂ. ಏನು ಎದಕ್ಕೂ ಇಲ್ಲ, ಬ್ರಾಹ್ಮಣರಿಗೆ ಏನು ಅನಿಷ್ಟ ಉಂಟಾಗಿಲ್ಲ, ಏನೂ ಆಗಿಲ್ಲ, ಏನೂ ತಪ್ಪು ಮಾಡಿಲ್ಲ. ಏನ್ ಹೇಳ್ತಾ ಅದಿತಿ, ಯಾವ ಬ್ರಾಹ್ಮಣನಿಗೂ ಇಂದ್ರ ತೊಂದರೆ ಮಾಡಲಿಲ್ಲ, ಅದ್ರ ಯಾಕೆ ಅವನಿಗೆ ಅನಿಷ್ಟ ಆಯ್ತು ಅಂತ ಕೇಳ್ತಾಳೆ. ನ ಧರ್ಮಸ್ಯ ನ ಲೋಕಸ್ಯ ಮೃತೋಚನ. ಯಾಕೆ ಧರ್ಮವನ್ನು ಆಚರಣೆ ಮಾಡಿದ್ರೆ ಈ ರೀತಿಯಾಗಿ ಆಗುತ್ತೆ. ಅಪಿವಾ ಕುಶಲಂ ಕಿಂಚಿತ್ ಗೃಹೇಶು ಗೃಹಮೇದಿನಿ ಧರ್ಮಸ್ಯಾಸ್ಯ ಕಾಮಸ್ಯ ಯತ್ರ ಯೋಗೋ. ಈ ರೀತಿಯಾಗಿ ಗೃಹಸ್ಥ ಆಶ್ರಮ ಧರ್ಮವನ್ನು ಏನಾದರೂ ಅನಾನುಕೂಲ ಮಾಡಿದ್ದಾನ, ಏನಾಗಿದೆ ಅಂಥೇಳಿ ಎಲ್ಲ ಕೇಳ್ತಾಳವಳು. ಯಾಕೆ ಆ ರೀತಿಯಾಗಿ ಆಯ್ತು, ಎಷ್ಟೆಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾಳ. ಧರ್ಮಸ್ಯ ಸ್ವಾರ್ಥ ಕಾಮಸ್ಯ ಯತ್ರ ಯೋಗೋ ಹಯೋಗಿನ. ಅವನೇನಾದ್ರೂ ಸಂಸಾರಿಗಳಂತೆ ಧರ್ಮವನ್ನ ಬರೀ ಕಾಮ ಸಾಧನೆಗಳಿಗಾಗಿ ಮಾಡಿದ್ನ, ಅಥವಾ ಅಪಿವ ಅತಿಥಯೋಭ್ಯಚ್ಚ ಕುಟುಂಬಾಸಕ್ತತ್ವಯ. ಅತಿಥಿ ಅಭ್ಯಾತರಗಳನ್ನ ಯಾರನ್ನೂ ಕೂಡ ಗೌರವಿಸದೇನೆ ಬರೇ ಸಂಸಾರವನ್ನ ಮಾಡ್ಲಿಕ್ಕೆ ನೋಡಿದ್ನ. ಗೃಹಾತ್ ಪೂಜಿತಾಯಾತ ಪ್ರತ್ಯುತ್ಥಾನೇನವಾ ಕ್ವಚಿತ. ಅಥವಾ ಸತ್ಕಾರವನ್ನ ಮಾಡಿಸಿಕೊಳ್ಳಲಾರ್ದೇನೆ ಯಾರಾದ್ರೂ ಅತಿಥಿಗಳು ವಾಪಸ್ ಹೋದ್ರ. ಗೃಹೇಶು ಹೇ ಅತಿಥಯ ನಾರ್ಚಿತೋ ಸಲಿಲೇರಪಿ. ಮನೆಗೆ ಬಂದಂಥವರಿಗೆ ಕಾಲು ತೊಳಿಲಿಕ್ಕೆ ನೀರು ಕೊಡ್ಲಿಲ್ವ ಅವನು. ಯದಿ ನಿರ್ಯಾತಿತೇನೂನಂ. ಅವರು ಏನೋ ಅನಿಶ್ಚಿತವಾಗಿ ಅಂದ್ರೆ ಏನೂ ತೃಪ್ತಿ ಇಲ್ಲಾರದೆ ಅವರು ಮನೆಯಿಂದ ಹೋಗಿದ್ದಾರ. ಅಥ ಅಗ್ನೇಯಸ್ತು ವೇಲಾಯ ನಹುತಾಂ ಭವಿಷ್ಯತಿ. ಮಾಡುವಂತಹ ಕಾರ್ಯಗಳು ಹೋಮ ಹವನಾದಿಗಳಲ್ಲಿ ಏನಾದರೂ ಅನಿಷ್ಟ ಸಂಭವಿಸಿದೆಯಾ? ಯತ್ ಪೂಜೆಯ ಕಾಮ ದುಗಾನಯಾಂತಿ ಲೋಕಾನ್ ಗೃಹಾನ್ ನಿಶ್ಚಯ ಬ್ರಾಹ್ಮಣೋ ಅಗ್ನಿಶ್ಚ ವೈ ವಿಷ್ಣು ಸರ್ವದೇವಾತ್ಮನೋ ಮುಖಂ. ಬ್ರಾಹ್ಮಣ ಅಗ್ನಿ ದೇವತೆಗಳಿಗೆ ಮುಖ ಅವನು. ಅವನ ಅಪಚಾರ ಆಯಿತಾ? ಅಪಿ ಸರ್ವೇ ಕುಶಲಿಸ್ತವ ಪುತ್ರಾವನಸ್ವಿನಿ. ಇಷ್ಟೆಲ್ಲ ಆಗ್ಲಿಲ್ಲ ಅಂತಂತಾದ್ರೂ ಕೂಡ ನನ್ನ ಮಕ್ಕಳಿಗೆ ಯಾಕೆ ಈ ರೀತಿಯಾಗಿ ಆಯಿತು ಅಂತ ವಿಚಾರ ಮಾಡ್ತಾಳೆ ಅವಳು. ವಿಚಾರ ಮಾಡಿ ಭದ್ರಂ ದ್ವಿಜಗವಾ ಬ್ರಹ್ಮನ್ ಬ್ರಹ್ಮಸ್ಯಾಸ್ಯ ಜನಸ್ಯ ಚ ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹಮೇತಿನಿಂ ಗ್ರಹಾಯಿವೆ. ಧ್ಯಾನಪೂರ್ಣನಾದಂತಹ ಗೃಹಸ್ಥಾಶ್ರಮ ಧರ್ಮವನ್ನೆಲ್ಲ ಪಾಲಿಸುವಂತಹ ನನ್ನ ಪತಿ ಕಶ್ಯಪಾಚಾರ್ಯ
ಈ ರೀತಿಯಾಗಿ ಅಧರ್ಮ ಸಂಕಟ ಇದೆ ನನಗೆ, ನನ್ನ ಮಕ್ಕಳು ತುಂಬ ತೊಂದರೆಯಲ್ಲಿದ್ದಾರೆ, ನೀವು ಅನುಗ್ರಹ ಮಾಡಬೇಕು ಅಂತಂದು ಹೇಳಿ ವಿಚಾರ ಮಾಡಿದಾಗ ಅವರೆಲ್ಲರಿಗೂ ಕೂಡ ಒಳ್ಳೆ ವಾಸ ಆಗಬೇಕು, ಅದಕ್ಕೇನಾದರೂ ವ್ಯವಸ್ಥೆ ಮಾಡ್ರಿ ಅಂತಂದಾಗ ಆಗ ಏವಂ ಅಭ್ಯರ್ಥಿತೋ ಅದಿತಿ ಈ ರೀತಿಯಾಗಿ ಕೇಳಿದಾಗ ಕಸ್ತ್ವಾಮಹಸ್ಮ ಎನ್ನುವ ನಗತಾ ಹೇಳ್ತಾರೆ ಅವರು, ಎಲ್ಲ ಗೊತ್ತವ್ರಿಗೆ ನಗತಾ ಹೇಳ್ತಾರೆ. ಅಹೋ ಮಾಯಮಹಂ ವಿಷ್ಣು ಸ್ನೇಹ ಬಂಧೋ ಮಿಂ ಜಗತ. ಏನು ಬಂಧನ, ಮಕ್ಕಳ ಸಲುವಾಗಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಗುತ್ತಾರೆ. ನಕ್ಕು ಕ್ವ ದೇಹೋ ಭೌತಿಕೋ ನಾತ್ಮ ಕ್ವಚಾತ್ಮ ಪ್ರಕೃತಿ ಪರಹ. ಏನು ದೇಹ, ಏನು ಲೌಕಿಕ ವಿಚಾರ, ಕಸ್ಯತೆ ಪತಿಪುತ್ರಾದ್ಯಾಹ, ಯಾರಿಗೆ ಯಾರ ಮಕ್ಕಳು, ಮೋಹೇವ ಘೈ ಕಾರಣಂ. ಇಷ್ಟೆಲ್ಲಾನು ಕೂಡ ಬಂಧನ ಮಾಡಿದ್ಯಾವುದು ಅಂದ್ರೆ ಮೋಹ. ಬೃಹದಾರಣ್ಯಕ ಉಪನಿಷತ್ ಅಂತ ಹೇಳ್ತಾರ, ಅರೇವಾ ಪತ್ಯುಸ್ ಕಾಮಾಯ ಪತಿ ಪ್ರಿಯೋ ಭವತಿ. ಗಂಡ ಹೆಂಡತಿ ಮೇಲೆ ಒಂದು ಅಭಿಮಾನ, ಪ್ರೀತಿ, ಗೌರವ ಹೆಂಗ್ ಬರುತ್ತೆ? ಅದು ದೇವರ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಆತ್ಮ ಅಂದ್ರೆ ಪರಮಾತ್ಮ, ಅವನು ಲಿಂಕ್ ಮಾಡ್ತಾನೆ. ಹಿಂಗಾಗೇನೆ ಗಂಡ ಹೆಂಡಿರಲ್ಲಿ, ಗಂಡ ಯಜಮಾನ ತನ್ನ ಧರ್ಮಿಣಿಯಲ್ಲಿ ಅನೇಕ ವಿಷಯಗಳನ್ನು ಹೇಳ್ತಾರೆ. ಆ ರೀತಿಯಾಗಿ ಇದನ್ನೆಲ್ಲ ವಿಚಾರ ಮಾಡಿ ಸವಿದಾತಿಥಿ ಕಾಮಾನ್ ಹರಿ, ಪರಮಾತ್ಮ ಈ ರೀತಿಯಾದಂತಹ ಎಲ್ಲವನ್ನ ಇಚ್ಛೆಗಳನ್ನೆಲ್ಲ ಪೂರ್ಣ ಮಾಡ್ತಾನೆ. ನೀನೇನ್ ಮಾಡು ಅಂತಂದ್ರೆ ದೇವರನ್ನ ಅರ್ಚನೆ ಮಾಡು, ದೇವರ ಅರ್ಚನೆಯಿಂದ ಎಲ್ಲ ನಿನ್ಗೆ ಅನುಕೂಲ ಆಗತ್ತೆ ಅಂತ ಕೇಳಿದಾಗ ಅದಿತಿ ಕೇಳ್ತಾಳೆ, ಏನ್ ಮಾಡ್ಬೇಕು? ಕೇನಾಹಂ ವಿಧಿನ, ಯಾವ್ದಾದ್ರು ಉಪಾಯ ಹೇಳ್ರಿ. ಬ್ರಹ್ಮನ್ ಉಪಸ್ಥೆ ಜಗತ್ಪತಿ ಯಥಾಮೇ ಸತ್ಯ ಸಂಕಲ್ಪೋ ವಿದದಾತಿ ಮನೋರಥ, ನನ್ನ ಮನೋರಥ ಪೂರ್ಣ ಆಗ್ಬೇಕು ಅಂತದ್ದು ಏನಾದ್ರು ಹೇಳ್ರಿ. ಆದಿಶತ್ವಂ ದಿಶಶ್ರೇಷ್ಠ ವಿಧಿ, ಎಂತಾದಾದ್ರೂ ವೃತ ಹೇಳ್ರಿ, ನಾನು ಮಾಡೇ ಮಾಡ್ತೀನಿ ಅಂತಂದು ಹೇಳಿ. ಆಶುತುಷ್ಯತಿ ಮೇ ದೇವ ಸೀದಂತ್ಯ ಸಹ ಪುತ್ರ ಕೈ, ನನ್ನ ಮಕ್ಕಳಿಗೆ ಬೇಗನೆ ಒಳ್ಳೆ ಆಗುವಂತಹದ್ದು ಯಾವ್ದಾದ್ರು ಇದ್ರೆ ಹೇಳು ಅಂತ ಕೇಳಿದಾಗ ಕಶ್ಯಪರಾಚಾರ್ಯ ಹೇಳ್ತಾರೆ, ಏತನ್ಮೇ ಭಗವಾನ್ ಪೃಷ್ಠ ಪ್ರಜಾಕಾಮಸ್ಯ ಪದ್ಮಜ, ಮಕ್ಕಳಾಗೋ ಸಲುವಾಗಿ ಇದನ್ನು ಹೇಳಿದ್ದಿದೆ. ಭಾರಿ ಒಳ್ಳೆ ಪುತ್ರನಾಗ್ತಾನೆ. ಯದಾಹತೆ ಪ್ರವಕ್ಷಾಮಿ ಋತಂ ಕೇಶ ಋತೋಷಣಂ. ಈ ರೀತಿಯಾಗಿ ಬಹು ಕಷ್ಟವಾದಂಥ ಒಂದು ಉಪಾಯವಿದೆ ಅಂತ ಹೇಳ್ತೇನೆ ಕೇಳಿ. ಫಾಲ್ಗುಣಸ್ಯ ಮಲೆ ಪಕ್ಷೆ ದ್ವಾದಶಾಹಂ ಪಯೋಋತ ಅರ್ಚಯೇದ್ ಅರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತ. ಕರೆಕ್ಟ್ ನಾಳೆ ಚತುರ್ದಶಿ, ಮಾಘ ಮಾಸದ ಚತುರ್ದಶಿ ಅಥವಾ ಹುಣ್ಣಿಮೆ ಸಂಸಾರದ ಇರುವಂತಹ ಹೇಳ್ತಾರೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿರುವಂತಹ 12 ದಿವಸಗಳು ಪ್ರತಿಪತ್ತಿಂದ ಹಿಡ್ಕೊಂಡು ದ್ವಾದಶಿಯವರೆಗೆ ಅದನ್ನ ಕ್ಷೀರ ಋತ, ಪಯೋಋತ, ಹಾಲು ಕುಡಿದು ಮಾಡುವಂಥ ಋತ, ಹಾಲು ಬಿಟ್ಟಲ್ಲ. ಸಿನಿವಾಲ್ಯಾಂ ಮೃದಾಲಿಪ್ಯ ಸ್ನಾಯಾತ್ ಕ್ರೋಢ ವಿದೀರ್ಣಯ ಯದಿ ಲಭ್ಯೇತ ವೈ ಸೂತ್ರೇ ಸೇತ್ ಮಂತ್ರ ಮುದೀರಯೇತ್. ಚತುರ್ದಶಿ ಯುಕ್ತವಾದಂತಹ ಮಾಘ ಮಾಸದ ಅಮಾವಾಸ್ಯ, ಆ ಮಾಘ ಮಾಸದ ಅಮಾವಾಸ್ಯ ಆವಾಗ ಏನಪ್ಪಾ ಅಂತಂದ್ರೆ ಮೃದಾಲಿಪ, ಕ್ರೋಢ ಅಂತಂದ್ರೆ ಹಂದಿ, ಈ ಹಂದಿಯಲ್ಲ ಕಾಡಹಂದಿ ಇರುವಂತಹ ಆ ಪ್ರದೇಶದ ಮಣ್ಣನ್ನು ತೆಗೆದುಕೊಂಡು ಮಳೆಗೆ ಹಚ್ಚಿಕೊಂಡು ನದಿ ಸ್ನಾನವನ್ನ ಮಾಡಿ, ಆಗ ಅದನ್ನ ಇಲ್ಲ ಅಂತಂದ್ರೆ ಬೇರೆ ಮೃತ್ತಿಕ ಏನಾದ್ರೂ ಹಚ್ಚಿಕೊಂಡು ಮಂತ್ರವನ್ನು ಹೇಳಿ, ಏನು ಆ ಮಂತ್ರವನ್ನು ಹೇಳಿ ಅದಕ್ಕೊಂದು ಚೆನ್ನಾಗಿ ಹೇಳ್ತಾರೆ. ತ್ವಂ ದೇವ್ಯ ವರಾಹೇಣ ರಸಯ ಸ್ಥಾನಮಿಚ್ಛತಾಂ ಉದ್ರತಾಸಿ ನಮಸ್ತುಭ್ಯಂ ಪಾತ್ಮಾನಮ್ಮೇ ಪ್ರಣಾಶನ ಅಂತ ಹೇಳಿ ಆ ಭೂದೇವಿಗೆ ಪ್ರಾರ್ಥನೆಯನ್ನ ಮಾಡಿ ನಿವರ್ತಿತಾತ್ಮಾನ ನಿಯಮೋ ಅಂತಂದು ಹೇಳಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಏಕಾಗ್ರ ಚಿತ್ತದಿಂದ ಆ ನೆಲದಲ್ಲಿ, ವಿಗ್ರಹದಲ್ಲಿ, ನೆಲದಲ್ಲಿ, ಸೂರ್ಯನಲ್ಲಿ ಮತ್ತು ನೀರಿನಲ್ಲಿ, ಅಗ್ನಿಯಲ್ಲಿ, ಗುರುವಿನಲ್ಲಿ ಈ ರೀತಿಯಾಗಿ ಅರ್ಚನೆ ಮಾಡಬೇಕು. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ದಕ್ಷಿಣೆ. ಪಯೋವೃತ ಮಾಡುವಾಗ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ಲಿಕ್ಕೆ ಹೇಳ್ತಾರೆ. ಈ ಇಲ್ಲಿ ಬರುವಂತಹ ನಮೋ ಅವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚತುರ್ವಿಂಶ ಗಣಜ್ಞಾಯ ಗುಣ ಸಂಸ್ಥಾನ ಹೇತವೇ ನಮೋ ದ್ವಿಶೀರ್ಷೆ ತ್ರಿಪದೇ ಚತುರ್ಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ರಯೀ ವಿದ್ಯಾತ್ಮನೇ ನಮಃ. ನಮಃ ಶಿವಾಯ ರುದ್ರಾಯ ನಮಃ ಶಕ್ತಿಧರಾಯ ಚ ಸರ್ವ ವಿದ್ಯಾಧಿಪತಯೇ ಭೂತಾನಾಂ ಪತಯೇ ನಮಃ ಅಂತಂದು ಹೇಳಿ ಪರಮಾತ್ಮನನ್ನ ನಮೋ ಹಿರಣ್ಯ ಗರ್ಭಾಯ ಪ್ರಾಣ ಜಗದಾತ್ಮನೇ
ಯೋಗೈಶ್ವರ್ಯ ಶರೀರಾಯ ನಮಸ್ತೆ ಯೋಗ ಹೇತವೇ ಅಂತ ಹೇಳಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಆ ಏತೈರ್ಮಂತ್ರೈ ಋಷಿಕೇಶ ಮಾವಾಹನಂ ಇಷ್ಟು ಮಂತ್ರ ಹೇಳಿ ಆವಾಹನ ಮಾಡಬೇಕು. ಎಷ್ಟು 6 ಅಧಿಷ್ಠಾನದಲ್ಲಿ ಅಷ್ಟೆಲ್ಲ ಕಡೆ ಅಧಿಷ್ಠಾನವನ್ನು ಮಾಡಿ ಈ 9 ಮಂತ್ರಗಳು ಹೇಳಿದ್ದು ಅವರು. ಅರ್ಚಯೇದ್ ಶ್ರದ್ಧಯಾಯುಕ್ತ ಪಾದ್ಯೋಪಸ್ಪರ್ಶನಾದಿಭಿ ಅರ್ಘ್ಯ ಪಾದ್ಯ ಆಚಮನೀಯ ಮಧುಪರ್ಕ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅರ್ಚಿತಂ ಗಂಧಮಾಲಾದ್ಯೈ ಪಯಸಾ ಸ್ನಾಪಯತ್ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕು. ವಸ್ತ್ರೋಪವೀತ ಆಭರಣಾದಿಗಳನ್ನ ಕೊಡಬೇಕು, ನೈವೇದ್ಯವನ್ನ ಮಾಡಬೇಕು. ಗಂಧ ಧೂಪಾದಿವಿಶ್ಚ ಅರ್ಚಯೇ ದ್ವಾದಶಾಕ್ಷರ ವಿದ್ಯೆ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರವನ್ನ ಶ್ರುತಂ ಪಯಸಿ ನೈವೇದ್ಯಂ ಅದನ್ನು ನೈವೇದ್ಯ ಮಾಡಿ ಪಾಯಸವನ್ನ ಮಾಡಿ ಹಾಲಿನಿಂದ ಪಾಯಸವನ್ನ ಮಾಡಿ ದ್ವಾದಶಾಕ್ಷರ ವಿದ್ಯೆಯಿಂದ ಆಹುತಿಯನ್ನು ಕೊಡಬೇಕು. ಶಾಲ್ಯಾನ್ಯಂ ವಿಭವೆ ಅದು ಹಾಲಿನಲ್ಲಿ ಬೇಯಿಸಿ ತುಪ್ಪವನ್ನು ಸೇರಿಸಿ ಬೆಲ್ಲವನ್ನು ಸೇರಿಸಿದಂತಹ ಪಾಯಸ ಆಗಿರ್ಬೇಕದು. ಸಸರ್ಪಿ ಸಗುಣಂ ದತ್ವ ಅಷ್ಟೆಲ್ಲ ಹೋಮವನ್ನು ಮಾಡಿ ನಿರ್ವೇದಿತಂ ತದ್ಭಕ್ತ್ಯ ಅದನ್ನೇನಪ್ಪಾ ಅಂತಂದ್ರೆ ಬ್ರಾಹ್ಮಣರಿಗೂ ಕೂಡ ಕೊಡಬೇಕು. ತದ್ಯಾತ್ ಭುಂಜೀಯ ಸ್ವಯಂ ಅದನ್ನು ತಾವು ಕೂಡ ಸ್ವೀಕಾರ ಮಾಡಬೇಕು. ಇಷ್ಟು ಸ್ವೀಕಾರ ಮಾಡಿ ಆಮೇಲೆ ದತ್ವಾ ಆಚಮನಂ ಅರ್ಚಿತ್ವಾಂ ತಾಂಬೂಲಾಂಚ ನಿವೇದೇ ಬ್ರಾಹ್ಮಣರಿಗೆ ಕೊಟ್ಟು ಎಲ್ಲ ಆದಮೇಲೆ ಜಪೇದ್ ಅಷ್ಟೋತ್ತರ ಶತಂ ಜಪ ಮಾಡಬೇಕು ಆ ಮಂತ್ರವನ್ನ. ಸ್ತುತಿಭಿಪ್ರಭುಂ ದೇವರನ್ನ ಅನನ್ಯವಾಗಿ ಭಕ್ತಿಯಿಂದ ಮಾಡಬೇಕು. ಕೃತ್ವಾ ಪ್ರದಕ್ಷಿಣೋ ಭೂಮೋ ಪ್ರದಕ್ಷಿಣವನ್ನು ಮಾಡಿ ಪ್ರಣವೇ ದಂಡ ನಮಸ್ಕಾರವನ್ನು ಮಾಡಿ ಕೃತ್ವಾ ಶಿರಸಂ ತಶೇಷಂ ಈ ರೀತಿಯಾಗಿ ಮಾಡಿ ಆ ದೇವರ ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡಿ ಆಮೇಲೆ ದೇವರ ವಿಸರ್ಜನೆ ಮಾಡಬೇಕು. ಹೀಗೆ ಮಾಡಿ 12 ಮಂದಿ ಬ್ರಾಹ್ಮಣರಿಗೆ ಕನಿಷ್ಠವಾಗಿ ಊಟಕ್ಕೆ ಹಾಕಬೇಕು. ಪಾಯಸವನ್ನು ಉಣಬಡಿಸ್ಬೇಕು ಅವರಿಗೆ. ಅಷ್ಟೇ ಒಂದೇ ದಿವಸದಲ್ಲಿದು ಹಿಂಗೆ 12 ದಿವಸ ಮಾಡಬೇಕು. 12 ದಿವಸ ನಾವು ತಿನ್ನೋದಲ್ಲ, ಬ್ರಾಹ್ಮಣರಿಗೆ ಹಾಕ್ಬೇಕು ಅಂತೇಳಿ. ಬ್ರಹ್ಮಚರ್ಯಾತ ಬ್ರಹ್ಮಚರ್ಯದಿಂದ ಇಡಬೇಕು. ಪಯಸ ಸ್ನಾಪಯಿತ್ವ ನಿತ್ಯ ರಾತ್ರಿ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಏನಪ್ಪಾ ಅಂದ್ರೆ ಮೊದಲನೇ ದಿವಸದಿಂದ ಹಿಡಿದುಕೊಂಡು ಸ್ನಾನ ಮಾಡಿ ಶುಚಿಯಾಗಿ ಶುದ್ಧ ಮನಸ್ಸಿನಿಂದ ದೇವರನ್ನ ಪೂಜೆ ಮಾಡಬೇಕು. ಆಮೇಲೆ ಕ್ಷೀರವನ್ನು ಅಭಿಷೇಕ ಮಾಡಬೇಕು. ಆ ರಥ ಸಮಾಪ್ತಿಯ ಕೊನೆಗೆ ದ್ವಾದಶಿ ಅವತ್ತೇನಪ್ಪಾ ಅಂತಂದ್ರೆ ಮತ್ತೆ ಚೆನ್ನಾಗಿ ನಿತ್ಯ ಪೂಜೆ ಮಾಡೋದು. ಮತ್ತೆ ಪೂರ್ವ ಜುಹುಯಾದಗ್ನಿ ಮತ್ತೆ ಹೋಮ ಅವತ್ತು ಮಾಡಬೇಕು. ಕೆಲವೊಂದು ಸಂಪ್ರದಾಯ ನಿತ್ಯ ಹೋಮ ಮಾಡ್ತಾರೆ, ಕೆಲವೊಬ್ರು ಏನಪ್ಪಾ ಅಂತಂದ್ರೆ ಮೊದಲಿಗೂ ಕೊನೆಗೂ ಮಾಡ್ತಾರೆ. ಈ ರೀತಿಯಾಗಿ ಏವಂ ತ್ವಹರಹ ಅಖಂಡ ದೇವರಲ್ಲೇ ಮನಸ್ಸನ್ನ ಇಟ್ಟು ಆ 12 ದಿವಸನ್ನ ಕಳಿಬೇಕು. ಅದು ಪಯೋವ್ರತ. 12 ದಿವಸ ಮಾಡುವಂತಹದ್ದು ಪಯೋವ್ರತ. ಈ ಪಯೋವ್ರತವನ್ನ ತುಂಬಾ ಜನ ಮಾಡ್ತಾರೆ. ಇಲ್ಲಿ ಹೇಳಿದಂತಹ ಪಯೋವ್ರತ ಶ್ರೀಮದಾಚಾರ ಅವತಾರ ಆಗುವಂತಹ ಮದ್ದಿಗೆ ಭಟ್ರು ಮಾಡಿದ್ದಾರೆ. ಬೇಕಾದಷ್ಟು ಕಡೆ ಕೇಳ್ತೇವೆ ನಾವು. ಈ ರೀತಿಯಾಗಿ ಹರೇರ್ ಆರಾಧನಂ ಹೋಮ ಅರ್ಪಣಂ ದ್ವಿಜತರ್ಪಣಂ ದೇವರ ಪೂಜೆ, ಹೋಮ ಮತ್ತು ಬ್ರಾಹ್ಮಣರ ಪೂಜೆ ಇದನ್ನ ಮಾಡಬೇಕು. ಬ್ರಹ್ಮಚರ್ಯೆಯಿಂದ ಇಡಬೇಕು. ತ್ರಿಶ್ರವಣ ಸ್ನಾನವನ್ನ ಮಾಡಬೇಕು. ವರ್ಜೇತ್ ಅಲಸ ಆಲಸ್ಯದಿಂದ ಇರಬಾರದು. ಭೋಗಾನುಪ ಹಾಲು ಸ್ವಲ್ಪ ಚಂದ ಕಾಯಿಸ್ಬಿಟ್ಟು ಗಟ್ಟಿಯಾಗಿ ಅದನ್ನು ಹಾಲಂದ್ರೆ ಹಾಲೆ ಏನು ಹಾಲಿನ ಪ್ರಾಡಕ್ಟ್ ಎಲ್ಲಾನು ಬರ್ತಾವ, ಹಂಗಲ್ಲ. ಅಹಿಂಸಹ ನೋಡ್ರಿ, ಅಹಿಂಸಹ ಮಾನಸಿಕವಾಗಿಯೂ ಯಾರಿಗೂ ಹಿಂಸಾ ಮಾಡಬೇಕು. ಮನಸ್ಸಾಗೆಲ್ಲ ಬೈಕೊಳ್ಳೋದು ಹಂಗಲ್ಲ. ಮಾನಸಿಕವಾಗಿಯೂ ಕೂಡ ಯಾರಿಗೂ ಏನು ಹಿಂಸೆ ಮಾಡಬಾರ್ದು, ಹೊರಗಂತರೂ ಮಾಡೇಬಾರ್ದು ಅಂತ ಅರ್ಥ. ಭಗವಾನ್ ಪರಮಾತ್ಮನಲ್ಲಿ ಮನಸ್ಸಿಟ್ಟು ತ್ರಯೋದಶಿ ದಿನ ಶಾಸ್ತ್ರೋಕ್ತವಾಗಿ ಏನಪ್ಪಾ ಅಂದ್ರೆ ಬ್ರಾಹ್ಮಣನ ಪೂಜೆಯನ್ನ ಮಾಡಿ ವಿಷ್ಣುವಿಗೆ ವಿಶೇಷವಾದ ಅಭಿಷೇಕಗಳನ್ನು ಮಾಡಿ ಹೇಳ್ತಾರಿಲ್ಲ. ಪೂಜಾಂಚ ಮಹತೀಂ ಕುರ್ಯಾತ್ ವಿತ್ತಶಾಟ್ಯ ವಿವರ್ಜಿತ. ದುಡ್ಡಿಗೆ ಶಾಣೆತನ ಮಾಡಬಾರ್ದು ಅಂದ್ರೆ ಮಗ ಹಂಗಲ್ಲ. ಚೆನ್ನಾಗಿ ಪೂಜೆ ಮಾಡಬೇಕು ಅಂತಂದೇಳಿ ಸಾಲ ಮಾಡಿಲ್ಲ. ಚರುಂ ನಿರೂಪ್ಯ ಬಯಸಿ ಗರುಡಾರೂಢನಾದಂಥ ಪರಮಾತ್ಮನನ್ನ ಚರುವನ್ನ ಹಾಕಿ ಆಗಲೇ ಹೇಳಿದ್ರಲ್ಲ, ಹೇಗೆ ಹಾಲಲ್ಲಿ ಬೆಂದಂತಹ ಚರು ಬೆಲ್ಲ ಕುಡಿಸಿರ್ಬೇಕು, ತುಪ್ಪ ಕುಡಿಸಿರ್ಬೇಕು ಅಂಥದ್ದನ್ನ ಶಿವಿವಿಷ್ಟಾಯ ಪರಮಾತ್ಮನಿಗೆ ಅದನ್ನ ಘೃತೇನ ತೇನ ಪುರುಷಂ ಯಜೇತ್ ಮಾಡಿ ನೈವೇದ್ಯವನ್ನು ಮಾಡಿ ಎಲ್ಲ ಬ್ರಾಹ್ಮಣರಿಗೆ ಊಟ ಷಡ್ರಸಾನ್ನವನ್ನ ಚೆನ್ನಾಗಿ ಮಾಡಿ ಆರಾಧನೆಗೆ ಪರಮಾತ್ಮನ ಪ್ರೀತಿಯಾಗಲಿ ಅಂತೇಳಿ ಭೋಜಯೇತ್ ಅವನ್ನೆಲ್ಲರಿಗೂ ಹಾಕಿ ಅವನ ಗುಣಗಳನ್ನ ನೆನೆಸ್ತಾ ಊಟ ಮಾಡಬೇಕು. ಇಷ್ಟು ದಿವಸ ಏನು ಮಾಡಿಲ್ಲ ಅಂತಂದು ಹೇಳಿ ಹುಳಿ ಚೆನ್ನಾಗಿದೆ ಹೋಳು ಚೆನ್ನಾಗಿದೆ ಅಲ್ಲ,
ಅವನನ್ನು ನೆನೆಸ್ತಾ ಶುಚಿಸ್ಮಿತನಾಗಿ ಅನ್ಯಾಂಶ ಬ್ರಾಹ್ಮಣಾಂಶಕ್ತ ಏಚ ಸಮಾಗತಃ ದಕ್ಷಿಣಾನ್ ಗುರುವೇ ದದ್ಯಾತ್ ಈ ರೀತಿಯಾಗಿ ಹೇಳ್ತಾರೆ. ಇಷ್ಟೆಲ್ಲ ಉಪದೇಶ ಮಾಡಿದ್ರು. ಕಾರೇತ್ ತತ್ಕಥಾಭಿಶ್ಚ ಪೂಜಾಂಚ ಭಗವದ್ರೂಪ ಈ ರೀತಿಯಾಗಿ ದಿನ ಸಾಯಂಕಾಲ ಏನ್ ಮಾಡಬೇಕು ಅಂದ್ರೆ ದೇವರ ಗುಣಗಳನ್ನ ಕೇಳುವಂತಹ ಹಾಡುಗಳನ್ನ ಹಾಡಬೇಕು, ಅವನ ಕಥಾ ಪ್ರಸಂಗಗಳನ್ನ ಕೇಳಬೇಕು. ಏತತ್ ಪ್ರಯೋರ್ತಂ ನಾಮ ಪುರುಷಾರಾಧನಂ ಪರಂ ಪಿತಾಮಹೇನ ಅಭಿಹಿತಂ ಮಮತೆ ಸಮುದಾರತಂ. ನನಗ ಇದು ಬ್ರಹ್ಮದೇವರು ಉಪದೇಶ ಮಾಡಿದ್ದಮ್ಮ, ನೀನು ಕೂಡ ಮಾಡು. ತ್ವಂಚಾನೇನು ಮಹಾಭಾಗ್ಯ ಸಮ್ಯಕ್ ಚೀರ್ಣೇನ ಕೇಶವಂ. ನೀವು ಚೆನ್ನಾಗಿ ದೇವರನ್ನ ಉಪಾಸನೆ ಮಾಡು. ಆತ್ಮನ ಶುದ್ಧ ಭಾವೇನ ಭಜನೀಯಂ ಭವಾಮ್ಯಹಂ ಅಂತಂದು ಹೇಳಿದಾಗ ಆಗ ಅಯಂ ಮೇ ಸರ್ವಯಜ್ಞಾಖ್ಯ, ದೇವರು ಸರ್ವಯಜ್ಞನಾಗಿರುವಂತಹ ಪರಮಾತ್ಮ ನಮಗೆ ಸರ್ವವೃತವಿದಂ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿಕ್ಕಾಗಿ ಇದನ್ನ ಮಾಡಿದ್ದು. ತಯೇವ ನಿಯಮ ಸಾಕ್ಷಾತ್ ಏವಂ ಯಮೋತ್ತಮ ತಪೋಧಾನಂ ಮೃತಂ ಯಮೋಂ ಯದ್ದೋ ಏನ ತುಷ್ಯತ್ ಅದೋಕ್ಷದ. ನಾವು ಮಾಡುವಂತಹ ಏನು ತಪಸ್ಸು, ದಾನ, ಋತ, ಯಜ್ಞ ಇದರ್ಲಿಂದಲೇ ಅದೋಕ್ಷತನಾದಂತಹ ಪರಮಾತ್ಮ ಸಂತೋಷ ಪಡ್ತಾನೆ, ಬೇರೆ ಯಾವುದಿಲ್ಲ. ಅದನ್ನು ಮಾಡು. ತಸ್ಮಾದೇತದ್ ಋತಂ ಭದ್ರೆ ಪ್ರಯತಾ ಶ್ರದ್ಧೆಯಾಚರ. ನೀನು ಮಾಡು, ನಿನಗೆ ಒಳ್ಳೇದಾಗತ್ತೆ ಅಂತಂದು ಹೇಳಿ ಹೇಳ್ತಾ ಇದ್ದಾರೆ. ಆಗ ಶ್ರೀಶುಕೋಚ ಇತ್ಯುಕ್ತ ಸಾಧಿತೇ ರಾಜನ್ ಸ್ವಭರ್ತ ಕಶ್ಯಪೇನ ವೈ ಅನ್ವತಿಷ್ಠ ಧೃತಮಿದಂ ದ್ವಾದಶಾಹ ಮತೀಂದ್ರಿತ. ಇಷ್ಟ ಹೇಳಿದ್ರೆ ಆ ಅದಿತಿ ದೇವಿ ಮಾಡ್ತಾಳೆ. ಚಿಂತಯೇತ್ ಕಥಯಾ ಭೂತ್ಯ ಭಗವಾನ್ ಅದೋಕ್ಷಜಂ ಪ್ರಮುಖೇಂದ್ರಿಯ ದುಷ್ಟಾಶ್ವಾನ್ ಮನಸಾ ಬುದ್ಧಿಸಾರಥಿ. ಪರಮಾತ್ಮನನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಆ ಬುದ್ಧಿಯನ್ನ ಸಾರಥಿಯಾಗಿ ಮಾಡಿ ಮನಸ್ಸನ್ನ ಇಂದ್ರಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಮನಶ್ಚೇಕಾಗ್ರತಾ ಬುದ್ಧ್ಯ ಭಗವನ್ ಅಖಿಲಾತ್ಮನಿ ವಾಸುದೇವೇ ಸಮಾದಾಯ ಚಕಾರ ಪಯೋವೃತಂ. ಈ ರೀತಿಯಾಗಿ ಅವಳು ಪಯೋವೃತವನ್ನ ಆಚರಣೆ ಮಾಡ್ತಾಳೆ. ತಸ್ಯಾ ಪ್ರಾದುರಭೂತ್ ಭಗವಾನ್ ಅನಾದಿ ಪುರುಷೋತ್ತಮ ಪೀತವಾಸ ಚತುರ್ಭುಜ ಶಂಖಚಕ್ರ ಗದಾಧರ. ಇಷ್ಟು ಪಯೋವೃತವನ್ನ ಮಾಡಿದರೆ ಸಾಕ್ಷಾತ್ ಪರಮಾತ್ಮನೇ, ಪೀತಾಂಬರಧಾರಿಯಾಗಿರುವಂತಹ ಪರಮಾತ್ಮ, ಶಂಖ ಚಕ್ರ ಗದಾ ನಾಡಿ ಹೊಂದಿರುವಂತಹ ಪರಮಾತ್ಮ ಮುಂದೆ ಪ್ರಕಟನಾಗಿ ಅನುಗ್ರಹ ಮಾಡ್ತಾನೆ ಅಂತದನ್ನು ಕೇಳ್ತೇವೆ. ಮುಂದಿನ ಕಥೆಯನ್ನ ಮತ್ತೆ ನಾಳೆ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ ಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಮಾಡ್ತಾರೆ.